ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ರುದ್ರದೇವ ಪ್ರಚೇತಸರನ್ನು ಕುರಿತು ಭಗವಂತನ ಬಗ್ಗೆ ಒಂದು ಸ್ತೋತ್ರವನ್ನು ಹೇಳ್ತಾ, ನಮ ಊರ್ಜೆ ಇಶೇ ತ್ರಯ್ಯಾಹ ಪತಯೇ ಯಜ್ಞರೇತಸೆ ತೃಪ್ತಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೇ ಅನ್ನುವ ಶ್ಲೋಕದಿಂದ ಎಲ್ಲರಿಗೂ ತೃಪ್ತಿಯನ್ನು ನೀಡುವವ ಭಗವಂತ ನಾರಾಯಣ ಅಂತ ಉಲ್ಲೇಖ ಮಾಡ್ತಾ ಇದ್ದಾನೆ. ತೃಪ್ತಿದಾಯ ಚ ಜೀವಾನ ಅಂತ, ಜೀವರಿಗೆಲ್ಲ ತೃಪ್ತಿಯನ್ನು ಕೊಡುವವ ನಾರಾಯಣ. ತಿಂದ ಆಹಾರವನ್ನು ಅರಗಿಸುವುದು ವೈಶ್ವಾನರ ಅನ್ನುವ ಸ್ವರೂಪದಿಂದ ಉದರದಲ್ಲಿ ನಿಂತಹ ಭಗವಂತ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಕೃಷ್ಣ ಹೇಳ್ತಾನೆ. ತಿಂದ ಆಹಾರವನ್ನು ಅರಗಿಸುವ ಕೆಲಸ ಭಗವಂತನಿಂದ ಆಗ್ತದೆ ಅಂತ. ತಿಂದದ್ದು ಅರಗುವುದು ಅನ್ನುವುದೇ ತೃಪ್ತಿ ಅಲ್ಲ. ಆಹಾರದಿಂದ ಒಂದು ರೀತಿಯ ತುಷ್ಟಿ ಅಥವಾ ಸಂತೃಪ್ತಿ ಅನ್ನುವುದು ಮನುಷ್ಯನಿಗೆ ಉಂಟಾಗ್ತದೆ. ಆ ತೃಪ್ತಿಯನ್ನು ಕೊಡುವವ ಭಗವಂತ, ಅಂದರೆ ತರ್ಪಕ. ತೃಪ್ತಿ ಕೊಡುವವನಿಗೆ ತರ್ಪಕ ಅಂತ ಹೆಸರು. ಸಂತರ್ಪಕನಾದವ ಭಗವಂತ ಅನ್ನುವುದು ಇಲ್ಲಿ ಮಾತಿನ ಅಭಿಪ್ರಾಯ ಇದೆ. ಭೋಜನದಲ್ಲಿ ಪಂಚರೂಪದ ಚಿಂತನೆಯನ್ನು ನಡೆಸಬೇಕು ಅಂತ ಶ್ರೀ ಮಧ್ವಾಚಾರ್ಯರು ಐತರೇಯೋಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ. ಊಟದ ಕಾಲದಲ್ಲಿ 5 ರೂಪದ ಚಿಂತನೆ ಮಾಡಬೇಕು. ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತೌ ಭೋಕ್ತೃಶಕ್ತಿ ಪ್ರದಾತಾರೌ ಭೋಕ್ತಾರೌ ಚ ವಿಶೇಷತಃ ನಾರಾಯಣಾನಿರುದ್ಧೌತು ಭೋಜ್ಯ ವಸ್ತುಷು ಸಂಸ್ಥಿತವು ಅಂತ. ನಾವು ಉಣ್ಣುವ ವಸ್ತುವಿನಲ್ಲಿ ಭಗವಂತನ ನಾರಾಯಣ ಮತ್ತು ಅನಿರುದ್ಧ ಅನ್ನುವ ರೂಪಗಳಿದ್ದಾವೆ. ಪ್ರದ್ಯುಮ್ನ, ಸಂಕರ್ಷಣ ಮತ್ತು ಪ್ರದ್ಯುಮ್ನ. ಈ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅನ್ನುವ ರೂಪ ಉಣ್ಣುವ ವ್ಯಕ್ತಿಯಲ್ಲಿದೆ. ಊಟ ಮಾಡುವ ವ್ಯಕ್ತಿಗೆ ಭೋಕ್ತೃ ಅಂತ ಹೆಸರು. ಭೋಕ್ತೃವಿನಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅಂತ ಹೇಳುವ 2 ರೂಪದಲ್ಲಿ ಭಗವಂತ ಸನ್ನಿಹಿತನಾಗ್ತಾನೆ. ನಾರಾಯಣ ಮತ್ತು ಅನಿರುದ್ಧ ಅನ್ನುವ ರೂಪದಿಂದ ಭೋಜ್ಯ ವಸ್ತುಗಳಲ್ಲಿ ಸಂಸ್ಥಿತನಾಗ್ತಾನೆ. ಭೋಜ್ಯ ವಸ್ತುಗಳಲ್ಲಿರುವಂತಹ ಭಗವಂತನ ನಾರಾಯಣ ರೂಪಕ್ಕೂ ಅನಿರುದ್ಧ ರೂಪಕ್ಕೂ ಭೋಜ್ಯ ಅಂತ ಹೆಸರು. ಭೋಜ್ಯ ಅನ್ನುವ ಶಬ್ದವನ್ನು ನಾರಾಯಣ ಮತ್ತು ಅನಿರುದ್ಧ ಅನ್ನುವ ರೂಪದಲ್ಲಿ ಬಳಸುವುದು ಯಾಕೆ? ಅದು ಹಲ್ಲಿನಿಂದ ಜಗಿಯಲ್ಪಡ್ತದೆ ಎಂಬ ಕಾರಣದಿಂದ ಅಲ್ಲ, ಹೊರತು
ಯಾರು ಭೋಜನೆ ಮಾಡ್ತಾನೋ ಅಂತಹ ವ್ಯಕ್ತಿಗೆ ಆ ಆಹಾರದ ಮೂಲಕವಾಗಿ ಲಭ್ಯವಾಗಬೇಕಾದ ತೃಪ್ತಿಯನ್ನು ಕೊಡ್ತಕ್ಕಂತಹ ರೂಪ ಎಂಬ ಕಾರಣದಿಂದ ತರ್ಪಕವು ಸರ್ವಜೀವಾನಾಂ ತಸ್ಮಾದ್ ಭೋಜ್ಯವು ನ ಚರ್ವ್ಯತಃ, ಚರ್ವಣ ಮಾಡಲ್ಪಡುವ ಕಾರಣದಿಂದ ಆ ರೂಪಗಳನ್ನು ಭೋಜ್ಯ ಅಂತ ಕರೆಯುವುದಲ್ಲ, ತೃಪ್ತಿಯನ್ನು ಕೊಡುವ ಕಾರಣದಿಂದ ಭೋಜ್ಯ ಅಂತ ಅದಕ್ಕೆ ಹೆಸರು. ಹೇಗೆ ಭೋಜ್ಯ ವಸ್ತುಗಳು ಮನುಷ್ಯನಿಗೆ ತೃಪ್ತಿ ಕೊಡ್ತಾವೋ, ಆದರೆ ಆ ಭೋಜ್ಯ ವಸ್ತುಗಳೂ ತೃಪ್ತಿ ಕೊಡುವುದು ಅದರಲ್ಲಿರುವ ಭಗವಂತನ ನಾರಾಯಣಾನಿರುದ್ಧ ರೂಪಗಳಿಂದ. ಆದ್ದರಿಂದ ಆ ನಾರಾಯಣ ಮತ್ತು ಅನಿರುದ್ಧ ಅನ್ನುವ ರೂಪಕ್ಕೆ ಭೋಜ್ಯ ಅಂತ ಹೆಸರು. ಇದರ ಜೊತೆಗೆ ಭಗವಂತನ ಮೂರನೆಯ ಇನ್ನು 4 ರೂಪ ಆಯ್ತಲ್ಲ, ಇನ್ನೊಂದು ವಾಸುದೇವ ಅಂತ. ಆ ವಾಸುದೇವ ಅನ್ನುವ ರೂಪದಿಂದ ಭಗವಂತ ಉದರಾಕಾಶದಲ್ಲಿ ಸಂಸ್ಥಿತನಾಗ್ತಾನೆ. ವಾಸುದೇವೋ ನಭಸ್ಥಿತಃ. ನಭ ಅಂದರೆ ಉದರದಲ್ಲಿರುವ ಅವಕಾಶ. ಆ ಅವಕಾಶದಲ್ಲಿದ್ದುಕೊಂಡು ಏನು ಮಾಡ್ತಾನೆ ಅಂದರೆ ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ. ಅಂದರೆ ಊಟ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಹೊಟ್ಟೆ ತುಂಬಿದ್ದರೂ ಕೂಡ ಇನ್ನೊಂದಷ್ಟು ಆಹಾರವನ್ನು ಬಡಿಸಿದರೆ ಅದನ್ನು ಉಣ್ಣುವುದಕ್ಕೆ ಸಾಧ್ಯವಾಗ್ತದೆ. ಉದಾಹರಣೆಗೆ ನಾವು ಯೋಚನೆ ಮಾಡುವುದಾದರೆ, ಮೊದಲು ಸಾರು ಮತ್ತು ಹುಳಿ ಭೋಜನ ಮಾಡ್ತಾ ಇದ್ದಾರೆ ಅಂತ ಅಂದುಕೊಳ್ಳುವ. ಆ ಹೊತ್ತಿಗೆ ಅವರಿಗೆ ಅವತ್ತು ಪಾಯಸ ಇರುವುದು ವಿಷಯವೇ ಗೊತ್ತಿಲ್ಲ. ಆದ್ದರಿಂದಾಗಿ ಚೆನ್ನಾಗಿ ಸಾರು ಹುಳಿಯಲ್ಲಿ ಹೊಟ್ಟೆ ಭರ್ತಿ ಮುಗಿಸಿರ್ತಾರೆ. ತೃಪ್ತಿ ಆಯಿತು ಅಂತ ಹೇಳುವಾಗ ಪಾಯಸ ಬಂತು. ಪಾಯಸ ಬಂದಾಗ ಇದನ್ನು ಬಿಡುವುದು ಯಾಕೆ ಅಂತ ಸಾರು ಹುಳಿ ಎಷ್ಟು ತೆಗೊಂಡಿದ್ದಾನೋ ಅಷ್ಟೇ ಪಾಯಸವನ್ನು ಕೂಡ ಮತ್ತೆ ತೆಗೊಂಡ. ಅಷ್ಟಾದಾಗ ಆಮೇಲೆ ಇವತ್ತು ಹಲ್ವಾ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಯಿತು, ಅದು ಬಂತು. ಆವಾಗ ಅದಕ್ಕೂ ಸ್ವಲ್ಪ ಜಾಗ ಅಲ್ಲಿ ಸಿಗ್ತದೆ ಒಳಗೆ. ಇದು ಹೇಗೆ ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಮೊದಲು ಪೂರ್ತಿ ಭರ್ತಿ ಆಗಿದೆ, ಇನ್ನು ಊಟಕ್ಕೆ ಅವಕಾಶ ಇಲ್ಲ ಅಂತ ಆಗಿರ್ತದೆ. ಆ ಹೊತ್ತಿಗೂ ವಿಶೇಷ ಪದಾರ್ಥಗಳು ಬಂದಾಗ ಉದರದಲ್ಲಿ ಸ್ವಲ್ಪ ಅವಕಾಶ ನಿರ್ಮಾಣವಾಗ್ತದೆ. ಆ ಕೆಲಸವನ್ನು ಮಾಡುವುದು ಈ ವಾಸುದೇವ ಅನ್ನುವ ರೂಪ ಅಂತೆ. ವಾಸುದೇವ ಏನು ಮಾಡ್ತಾನೆ, ಬಂದದ್ದನ್ನು ಹಾಗೆ ಜಗ್ಗಿ ಒಂದು ಚಿಕ್ಕ ಪ್ರಕೋಷ್ಠದಲ್ಲಿ ಒಂದು ಉಪನ್ಯಾಸ ನಡೀತಾ ಇದ್ದರೆ ಆಗಲೇ 50 ಜನ ಬಂದು ಕೂತಿದ್ರೆ ಇನ್ನು ಕೂಡಲಿಕ್ಕೆ ಜಾಗ ಇಲ್ಲ ಅಂತಾದರೆ ಇನ್ನೊಂದು 10 ಜನ ಬಂದರೆ ಮುಂದಿನವರನ್ನು ಸ್ವಲ್ಪ ಜಗ್ಗಿ ಮುಂದೆ ಕೂಡಿಸ್ತಾರಲ್ಲ, ಆ ರೀತಿಯಲ್ಲಿ ಈ ಒಳಗಿದ್ದನ್ನು ಜಗ್ಗಿ ಮತ್ತೆ ಇನ್ನೊಂದಕ್ಕೆ ಅವಕಾಶ ಮಾಡಿಕೊಡ್ತಾನಂತೆ ವಾಸುದೇವ ಅನ್ನುವ ಭಗವಂತನ ರೂಪ. ಹೀಗೆ ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ. ನಭಃ ಅಂತ ಹೇಳಿದರೆ ಉದರಾಕಾಶದಲ್ಲಿದ್ದುಕೊಂಡು ವಾಸುದೇವನು ಕೂಡ ಈ ಚರ್ವಣ ಅಥವಾ ಭೋಜನ ಅನ್ನುವ ಪ್ರಕ್ರಿಯೆಯಲ್ಲಿ ತಾನೂ ಕೂಡ ನಮಗೆ ಉಪಕಾರ ಮಾಡ್ತಾನೆ. ಈ ರೀತಿ ಪಂಚಾತ್ಮಕನಾದ ಭಗವಂತ. ಏವಂ ಪಂಚಾತ್ಮಕೋ ವಿಷ್ಣು. ಈ ರೀತಿ ಪಂಚಾತ್ಮಕನಾದ ಭಗವಂತನನ್ನು ಆಲೋಚನೆ ಮಾಡಿಕೊಂಡು ಯಾರು ಭೋಜನ ಮಾಡ್ತಾನೋ ಅವಕಾಶಪ್ರದಶ್ಚಾಪಿ ಸ್ವಜಾತೀನಾಂ ಭವಿಷ್ಯತಿ ಅಂತ ಅದಕ್ಕೊಂದು ಫಲವನ್ನು ಕೂಡ ಆಚಾರ್ಯರು ಹೇಳ್ತಾರೆ. ಒಟ್ಟಿನಲ್ಲಿ ನಮಗೆ ಉಣ್ಣುವ ಆಹಾರದಿಂದ ತೃಪ್ತಿಯುಂಟಾಗುವುದು ಹೇಗೆ ಅಂತ ಹೇಳಿದರೆ ರುದ್ರದೇವ ಹೇಳುವುದು ತೃಪ್ತಿದಾಯ ಚ ಜೀವಾನಾಂ. ಉಣ್ಣುವ ಆಹಾರದಲ್ಲಿ ಭಗವಂತ ನಾರಾಯಣ ಅನಿರುದ್ಧ ಅನ್ನುವ ರೂಪದಿಂದ ಇದ್ದುಕೊಂಡು ಜೀವರಿಗೆ ತೃಪ್ತಿಯನ್ನು ಕೊಡ್ತಾನೆ. ಅಂತಹ ನಾರಾಯಣನಿಗೆ ನಮಃ ಸರ್ವರಸಾತ್ಮನೇ. ಸರ್ವರಸಾತ್ಮನಾದ ಭಗವಂತನಿಗೆ ನಮಸ್ಕಾರ. ಸರ್ವರಸ ಅಂದರೆ ಪ್ರಮುಖವಾಗಿ ರಸ ಇರುವುದು 6 ರಸ ಅಂತ, ಷಡ್ರಸ ಅಂತ ನಾವು ಕರಿತೇವೆ. ಷಡ್ರಸೋಪೇತ ಅಂತ ಹೇಳ್ತೇವೆ. ಷಡ್ರಸ ಭೋಜನ ಈ ಶಬ್ದಗಳನ್ನು ಬಳಸ್ತೇವೆ ನಾವು. ಸಾಮಾನ್ಯವಾಗಿ ಸಿಹಿ, ಉಪ್ಪು, ಖಾರ, ಕಹಿ ನಮ್ಗೆ ಗೊತ್ತಿರತಕ್ಕಂಥ ಕೊನೆಯದ್ದೊಂದು ಒಗರು ಅಂತ, ಇಷ್ಟು ಸೇರಿ ಒತ್ತು ಷಡ್ರಸಗಳು ಅಂತ ನಾವು ಕರಿತೇವೆ. ಈ ಷಡ್ರಸಗಳಾದ ಮೇಲೆ 7ನೇ ರಸ ಅನ್ನುವುದು ಒಂದು ಇಲ್ಲವೇ ಇಲ್ಲ. 7ನೇ ರಸವೇ ಇಲ್ಲ ಅಂದಮೇಲೆ ರಸಾನಾಂ ರಸಃ ಯಹ ಅಷ್ಟಮಃ ಅಂತ, 8ನೇ ರಸ ಇನ್ನೆಲ್ಲಿರುವುದಕ್ಕೆ ಸಾಧ್ಯ ಅಂತ ವಾಯುಸ್ಥಿತಿ ಆರಂಭದಲ್ಲಿ ಹೇಳುವ ಶ್ಲೋಕದಲ್ಲಿ ನಾವು ಹೇಳ್ತೇವೆ. ಅಂದರೆ 8ನೇ ರಸ ಸುತರಾಮಿಲ್ಲ, ಯಾಕಂದರೆ 7ನೇ ರಸವೇ ಇಲ್ಲ. ಹಾಗಾದರೆ ಇರುವುದು 6 ರಸಗಳು ಅಂತ ಷಡ್ರಸ. ಇನ್ನೊಂದು ನವರಸ ಅಂತುಂಟು, ಆ ರಸ ಬೇರೆ ಈ ರಸ ಬೇರೆ. ಅಲ್ಲಿ ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರಾಶ ಅಂತ ಎಂಬ ನವರಸಗಳು ಅಂತೇನಿದೆ ಅದು ಬೇರೆ ರಸ. ಭೋಜನದಲ್ಲಿರುವ ರಸಗಳು ಅಂದರೆ ಷಡ್ರಸಗಳು ಅಂತ. ಈ ಷಡ್ರಸಗಳು ಏನಿದ್ದಾವೆ ಅವುಗಳು ಬೇರೆ ಬೇರೆ ಇದರಿಂದ ಮಿಲಿತವಾಗುವುದರ ಮೂಲಕ ಆಮೇಲೆ 1000 ರಸ ಆಗ್ತದೆ. ಅದು ಬಹಳಷ್ಟು ರಸ. ಯಾಕಂದರೆ ಈಗ ಇಷ್ಟೆಲ್ಲ ನಮ್ಮ ಭೋಜನ ಪದಾರ್ಥಗಳಲ್ಲಿ ಬೇರೆ ಬೇರೆ ಥರದ ವಿಭಾಗಗಳುಂಟಲ್ಲ, ಅದರ ಒಂದೊಂದರ ರಸ ಒಂದೊಂದು ರೀತಿ. ಸಿಹಿಯಲ್ಲಿ ಒಂದು ಜಿಲೇಬಿ ಇರ್ಬೋದು, ಒಂದು ಮೈಸೂರು ಪಾಕ್ ಇರ್ಬೋದು, ಒಂದು ಹಲ್ವ, ಎಲ್ಲದರ ರಸವೂ ಬೇರೆ ಬೇರೆ. ಯಾಕೆ ಬೆಲ್ಲದ ರಸ ಬೇರೆ, ಸಕ್ಕರೆಯ ರಸ ಬೇರೆ, ಜೇನುತುಪ್ಪದ ರಸ ಬೇರೆ, ಮಾವಿನ ಹಣ್ಣಿನ ಸಿಹಿ ಬೇರೆ, ಬಾಳೆಹಣ್ಣಿನ ಸಿಹಿ ಬೇರೆ. ಸಿಹಿಯಲ್ಲೇ 1000 ಪ್ರಭೇದ ಇದೆ. ಇನ್ನು ರಸದಲ್ಲಿ ಎಷ್ಟು ಪ್ರಭೇದ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ನಮಃ ಷಡ್ರಸಾತ್ಮನೆ ಅಂತ ಹೇಳುವುದಿಲ್ಲ ರುದ್ರದೇವರು. ನಮಃ ಸರ್ವರಸಾತ್ಮನೆ. ಮನುಷ್ಯನಿಗೆ ತೃಪ್ತಿಯನ್ನು ಕೊಡುವ ರಸಗಳು 1000 ಇದ್ದಾವಲ್ಲ. ಆಯುರ್ವೇದದ ಔಷಧದಲ್ಲಿ ಒಂದೊಂದು ಔಷಧದ ರಸ ಬೇರೆ ಬೇರೆ.
ಹಾಗಾದರೆ ಅನೇಕ ರಸಗಳಿದ್ದಾವೆ. ಅಷ್ಟೂ ರಸವೂ ಕೂಡ ನಿನ್ನ ಅಂತರ್ಯಾಮಿತ್ವದ ಕಾರಣದಿಂದ ಮನುಷ್ಯನಿಗೆ ತೃಪ್ತಿಯನ್ನು ಕೊಡುವುದು. ಅದರಿಂದ ಸರ್ವರಸಕ್ಕೂ ಆತ್ಮ ನೀನು, ಸರ್ವರಸದಲ್ಲೂ ಇದ್ದುಕೊಂಡು ಆ ರಸದಲ್ಲಿ ರಸತ್ವವನ್ನು ನಿರ್ವಹಿಸತಕ್ಕಂತಹ ಚೇತನ ನೀನು. ಅಂತಹ ಸರ್ವರಸಾತ್ಮಕನಾದಂತಹ ಭಗವಂತ ನಿನಗೆ ನಮಸ್ಕಾರ. ಸರ್ವಸತ್ವ ಆತ್ಮದೇಹಾಯ ವಿಶೇಷಾಯ ಸ್ಥವೀಯಸೇ ನಮಸ್ತ್ರೈಲೋಕ್ಯಪಾಲಾಯ ಸಹವೋಜೋ ಬಲಾಯ ಚ. ಸರ್ವಸತ್ವಾತ್ಮದೇಹಾಯ, ಬಹಳ ವಿಶಿಷ್ಟವಾದ ಶಬ್ದ. ಸರ್ವಸತ್ವ ಆತ್ಮದೇಹಾಯ, ಇದಕ್ಕೆ ನೋಡಿದ ಕೂಡಲೇ ಅರ್ಥ ಆಗುವ ವಿಷಯ, ಅದು ಗ್ರಹಣ ಮಾಡುವುದು. ಸರ್ವಸತ್ವ, ಸತ್ವ ಅಂದರೆ ಪ್ರಾಣಿಗಳು ಅಂತ ಅರ್ಥ. ಸತ್ವಾನಿ ಪುಂಸಾಂ ಭಯದಾನಿ ನಾಶಂ. ಸತ್ವ ಅಂದರೆ ಪ್ರಾಣಿ ಅಂತ ಅರ್ಥ. ಸರ್ವಸತ್ವ ಅಂದರೆ ಎಲ್ಲ ಪ್ರಾಣಿಗಳು. ಆ ಸರ್ವ ಪ್ರಾಣಿಗಳ ಆತ್ಮವೇ ಇವನಿಗೆ ದೇಹ. ಸರ್ವಸತ್ವಾತ್ಮ ದೇಹಾಯ. ಈಗ ನಾವೊಂದು ಪ್ರಾಣಿ, ನಿಜವಾಗಿ ಪ್ರಾಣಿ ಅಂತ ಹೇಳಿದರೆ ಯಾರು ಅಂದರೆ ಮನುಷ್ಯ. ನಮಗೆ ಮನುಷ್ಯನಿಗೆ ನೀನೊಬ್ಬ ಪ್ರಾಣಿ ಅಂತ ಹೇಳಿದರೆ ಸಿಟ್ಟು ಬರ್ತದೆ. ವಸ್ತುತಃ ಪ್ರಾಣಿ ಅಂತ ಹೇಳಿದರೆ ಅರ್ಥ ಏನು ಅಂದರೆ ಉಸಿರಾಡುವವ ಅಂತ ಅರ್ಥ. ನೀನು ಉಸಿರಾಡ್ತಾ ಇದ್ದಿ ಅಂತ ಹೇಳಿದರೆ ಮನುಷ್ಯನಿಗೆ ಸಿಟ್ಟಿಯಾಗಿ ಬರಬೇಕು, ಖುಷಿಯಾಗಬೇಕು. ಹೌದು, ಪ್ರಾಣ ಅಂದರೆ ಉಸಿರು, ಪ್ರಾಣಿ ಅಂದರೆ ಉಸಿರು ಉಳ್ಳವ ಅಂತ ಅರ್ಥ. ಮನುಷ್ಯ ಒಬ್ಬ ಪ್ರಾಣಿ. ಈ ಸರ್ವಸತ್ವ ಅಂದರೆ ಈ ಪ್ರಾಣಿ. ಈ ಪ್ರಾಣಿಯ ಆತ್ಮ ಅಂದರೆ ಯಾರು? ಈ ಶರೀರದಲ್ಲಿ ಉಸಿರಾಡ್ತಾ ಇರತಕ್ಕಂಥ ಚೇತನ. ಚೇತನ ಅಂದರೆ ಮುಖ್ಯ ಪ್ರಾಣನೂ ಆಗ್ಬೋದು ಅಥವಾ ಜೀವನೂ ಆಗ್ಬೋದು. ಮುಖ್ಯ ಪ್ರಾಣ ಜೀವನಲ್ಲಿ ಉಸಿರಾಡಿಸುತ್ತಾನೆ, ಆದ್ದರಿಂದ ಜೀವನನ್ನು ಸರ್ವಸತ್ವ ಆತ್ಮ ಅಂತ ಕರಿಬೇಕು. ಈ ಸರ್ವಸತ್ವಗಳ ಆತ್ಮವೆನಿಸಿದ ಆಯಾಯ ಜೀವರು ಯಾರಿದ್ದಾರೋ ಅವರು ಭಗವಂತನಿಗೆ ದೇಹ. ಅಂದರೆ ಈಗ ನಮಗೆ ಯಾವುದು ದೇಹ? ಈ ಪಾಂಚಭೌತಿಕವಾದದ್ದು ದೇಹ. ಈ ಪಾಂಚಭೌತಿಕ ದೇಹದಲ್ಲಿ ಇರುವ ದೇಹಿ ಯಾರು? ಆತ್ಮ. ಆ ಆತ್ಮ ಪರಮಾತ್ಮನಿಗೆ ದೇಹ ಅಂದರೆ ಅರ್ಥ ಏನು? ಆ ಆತ್ಮನ ಒಳಗೆ ಪರಮಾತ್ಮ ಇದ್ದಾನೆ, ಪರಮಾತ್ಮನಿಗೆ ಆತ್ಮನೇ ದೇಹ. ಯಸ್ಯಾತ್ಮ ಶರೀರಂ ಆತ್ಮಾನಂ ಅಂತರೋ ಯಮಯತಿ ಯಮಾತ್ಮ ನ ವೇದ ಯೇಷತ ಆತ್ಮ ಅಂತರ್ಯಾಮ್ಯಮೃತಃ ಅಂತ ಅಂತರ್ಯಾಮಿ ಬ್ರಾಹ್ಮಣ ಅಂತ ಬೃಹದಾರಣ್ಯಕದಲ್ಲಿದೆ. ಎಲ್ಲದರ ಅಂತರ್ಯಾಮಿಯಾದವ ಪರಮಾತ್ಮ ಅಂತ ನಿರೂಪಿಸುವ ಒಂದು ಭಾಗ. ಆ ಭಾಗದಲ್ಲಿ ಹೇಳ್ತಾರೆ, ಯಸ್ಯ ಆತ್ಮ ಶರೀರಂ, ಯಾವ ಪರಮಾತ್ಮನಿಗೆ ಈ ಆತ್ಮನೂ ಕೂಡ ಶರೀರವಾಗಿದ್ದಾನೆ. ಆತ್ಮಾನಮಂತರೋ ಯಮಯತಿ, ಈ ಆತ್ಮನ ಒಳಗೆ ಆತ ಪ್ರವೇಶ ಮಾಡಿ ಆತ್ಮನನ್ನೇ ನಿಯಂತ್ರಿಸ್ತಾನೆ. ಈ ಶರೀರದಲ್ಲಿ ಆತ್ಮ ಇದ್ದುಕೊಂಡು ಶರೀರವನ್ನು ನಿಯಂತ್ರಿಸುವ ಹಾಗೆ ಈ ಶರೀರದ ನಿಯಂತ್ರಕನಾದಂತಹ ಆತ್ಮನ ಒಳಗೆ ಭಗವಂತ ನಿಂತುಕೊಂಡು ಆತ್ಮನನ್ನು ನಿಯಂತ್ರಿಸ್ತಾನೆ. ಆದ್ದರಿಂದ ಸರ್ವಸತ್ವ ಆತ್ಮವೇ ಭಗವಂತನಿಗೆ ದೇಹವಾಗಿದೆ. ಸರ್ವಸತ್ವ ಆತ್ಮದೇಹಾಯ. ಇನ್ನೊಂದು ವ್ಯಾಖ್ಯಾನವನ್ನು ಬರೀತಾರೆ ಪ್ರಕಾಶಿಕೆಯಲ್ಲಿ. ನಮ್ಮ ವಿಜಯಧ್ವಜ ತೀರ್ಥರು ಇನ್ನೊಂದು ವ್ಯಾಖ್ಯಾನ ಬರೀತಾರೆ. ಸರ್ವಸತ್ವಾತ್ಮದೇಹಾಯ ಅಂದರೆ ಸರ್ವ ಸತ್ವ ಆತ್ಮ ಅಂದರೆ ಸ್ವರೂಪ. ಸತ್ವ ಅಂದರೆ ಅನೇಕ ಅರ್ಥ ಇದೆ ಅಲ್ವಾ ಸತ್ವ ಅನ್ನುವುದಕ್ಕೆ. ಅದರಲ್ಲಿ ಒಂದು ಶುದ್ಧವಾದದ್ದು, ಪರಿಶುದ್ಧವಾದದ್ದು ಅನ್ನುವುದು ಸತ್ವ ಶಬ್ದದ ಅರ್ಥ. ಆದ್ದರಿಂದ ಪರಿಶುದ್ಧವಾದ ಗುಣಗಳನ್ನು ಇಲ್ಲಿ ಸತ್ವ ಅಂತ ಕರೆದಿದ್ದಾರೆ. ಸರ್ವಸತ್ವ ಅಂದರೆ ಎಲ್ಲ ರೀತಿಯ ಸತ್ವಗಳು, ಅಂದರೆ ಜ್ಞಾನ ಆನಂದ ಮೊದಲಾದದ್ದೆಲ್ಲ ಸರ್ವಸತ್ವಗಳು. ಈ ಸರ್ವಸತ್ವಾತ್ಮ ಅಂದರೆ ಆ ಸಕಲ ಜ್ಞಾನಾನಂದವೇ ಆತ್ಮ ಸ್ವರೂಪವಾಗಿ ಉಳ್ಳಂತಹ ದೇಹವುಳ್ಳವ. ಅಂದರೆ ಭಗವಂತನ ದೇಹ ಜ್ಞಾನಾನಂದಾದಿಗಳೇ ಹೊರತು ಜ್ಞಾನಾನಂದಾದಿಗಳಿಗಿಂತ ಬೇರೆಯಾದದ್ದಲ್ಲ. ಸರ್ವಸತ್ವವೆಂಬುದೇ ಆತ್ಮವಾಗಿ ಉಳ್ಳ ದೇಹ. ಆತ್ಮ ಅಂದರೆ ಸ್ವರೂಪ. ಜ್ಞಾನಾನಂದಾದಿ ಸ್ವರೂಪಭೂತ ದೇಹಾಯ ಅಂತ ಇದಕ್ಕೆ ಅರ್ಥ. ನಮ್ಮ ದೇಹ ಮತ್ತು ಭಗವಂತನ ದೇಹಕ್ಕಿರತಕ್ಕಂತಹ ಮೂಲಭೂತ ವೈಷಮ್ಯ ಇಷ್ಟಿದೆ. ನಮ್ಮ ದೇಹ ಎಂಬುದು ಪಾಂಚಭೌತಿಕ, ಪಂಚಭೂತಗಳಿಂದ ನಿರ್ಮಿತವಾದದ್ದು. ಆದರೆ ಭಗವಂತನ ದೇಹ ಎಂಬುದು ಅಪ್ರಾಕೃತವಾದದ್ದು. ಹಾಗಾದರೆ ಅದಕ್ಕೆ ಅದು ಯಾವುದರ ದೇಹ ಅಂತ ಕೇಳಿದರೆ, ಭಗವಂತ ಅಂದರೆ ಜ್ಞಾನಾನಂದ ಸ್ವರೂಪ. ಆ ಜ್ಞಾನಾನಂದವೇ ಭಗವಂತನ ದೇಹವೇ ಹೊರತು ಬೇರೆ ಇಲ್ಲ ಅನ್ನುವುದನ್ನು ಸರ್ವಸತ್ವಾತ್ಮದೇಹಾಯ ಅನ್ನುವ ಶಬ್ದ ಹೇಳ್ತದೆ. ಸರ್ವಸತ್ವಾತ್ಮದೇಹನೇ ಆದ್ದರಿಂದ ಭಗವಂತ ವಿಶೇಷ ಅಂತ ಅವನಿಗೆ ಹೆಸರು. ವಿಶೇಷಾಯ ಸ್ಥವೀಯಸೆ. ವಿಶೇಷ, ನಮಗಿಂತ ಎಲ್ಲ ವಿಶೇಷ ಇರುವುದರಿಂದ ಅವನಿಗೆ ವಿಶೇಷ ಅಂತ ಹೆಸರು. ಮತ್ತೊಂದು ವಿಶೇಷ ಅಂದರೆ ಶೇಷ ಅಂದರೆ ಉಳಿಯುವವ ಅಂತ ಅರ್ಥ. ನಮಗೆ ಭಾಗಾಕಾರ ಮಾಡಿ ಗೊತ್ತು. 8ಅನ್ನು 3ರಿಂದ ಭಾಗಿಸಿ ಅಂತ ಹೇಳಿದರೆ 3 2 6, ಆಮೇಲೆ 2 ಶೇಷ ಅಂತ ಹೇಳ್ತೇವೆ ನಾವು. ಈ 2 ಶೇಷ, ಶೇಷ ಅಂದರೆ ಉಳಿಯುವುದು ಅಂತ ಅರ್ಥ, ಶಿಷ್ಟ. ಭಗವಂತ ಶೇಷ, ಯಾಕಂದರೆ ಅವನು ಉಳಿಯುವವ. ಆದರೆ ಎಲ್ಲವೂ ಉಳಿಯುತ್ತಲ್ವ.
ಪ್ರಳಯ ಕಾಲದಲ್ಲಿ ಉಳಿಯುವುದು ಯಾವುದೆಲ್ಲ? ಪ್ರಳಯ ಕಾಲದಲ್ಲಿ ಪ್ರಕೃತಿಯೂ ಉಳಿತದೆ, ಪರಮಾತ್ಮನೂ ಉಳಿತಾನೆ, ಬೇರೆ ಯಾವುದೂ ಉಳಿಯುವುದಿಲ್ಲ. ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಯಾವುದೂ ಉಳಿಯುವುದಿಲ್ಲ. ಯಾಕಂದರೆ ಅದರದ್ದು ಸೂಕ್ಷ್ಮ ಪ್ರಕೃತಿ ಮಾತ್ರ ಉಳ್ಕೊಳ್ತದೆ. ಹಾಗಾದರೆ ಶೇಷ ಯಾವುದು? ಎಲ್ಲವೂ ಹೋದ ಮೇಲೆ ಉಳಿಯುವುದು ಯಾವುದು ಅಂತ ಹೇಳಿದರೆ, ಒಂದು ಪ್ರಕೃತಿ, ಮತ್ತೊಂದು ಪುರುಷ. ಪ್ರಕೃತಿ ಪುರುಷ ಎರಡೂ ಉಳಿಯುತ್ತೆ. ಈ ಪ್ರಕೃತಿ ಪುರುಷ ಅದನ್ನು ಅಜ ಅಂತ ಕರಿತೇವೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಕ್ವೀ ಪ್ರಜಾ ಜನಯಂತಿ ಸ್ವರೂಪಾ ಅಜೋಹ್ಯೇಕೋ ಜುಷಮಾಣೋನುಷೇತೆ. ಈ ಅಜ ಮತ್ತು ಅಜಾ ಅನಿಸಿದ್ದು ಎರಡು ಪ್ರಳಯ ಕಾಲದಲ್ಲಿ ಉಳಿಯುತ್ತೆ. ಆದ್ದರಿಂದ ಒಂದು ಶೇಷ ಮತ್ತೊಂದು ಶೇಷ. ಹೀಗೆ ಶೇಷ ಮತ್ತು ಶೇಷ ಅಂತ ಇಬ್ಬರಿದ್ದಾರೆ. ಈ ಶೇಷ ಅನ್ನುವುದೇನಿದೆ ಅದು ಶೇಷ ಹೊರತು ವಿಶೇಷ ಅಲ್ಲ, ವಿಶಿಷ್ಟವಾದ ಶೇಷ ಅಲ್ಲ. ಯಾಕಂದರೆ ವಿಶಿಷ್ಟ ಶೇಷ ಅಂತ ಹೇಳಿದರೆ ಅದು ಸ್ವತಂತ್ರವಾಗಿ ಇರಬೇಕು. ಸ್ವತಂತ್ರವಾದ ಉಳಿಯುವಿಕೆ ಅನ್ನೋದು ಪರಮಾತ್ಮನಿಗೆ ಮಾತ್ರವೇ ಹೊರತು ಲಕ್ಷ್ಮೀದೇವಿಗೂ ಪ್ರಕೃತಿಗೂ ಕೂಡ ಇಲ್ಲ. ಪ್ರಕೃತಿಯು ಭಗವದಧೀನವಾಗಿದ್ದುಕೊಂಡು ಪ್ರಳಯ ಕಾಲದಲ್ಲಿ ತಾನು ಉಳಿದಿರ್ತದೆ. ಅಂದರೆ ಭಗವದಧೀನವಾಗಿ ಉಳಿದದ್ದಾದರೆ ಈ ಭಗವಂತ ಮಾತ್ರ ತಾನು ಸ್ವತಂತ್ರವಾಗಿ ಉಳಿದದ್ದರಿಂದ ಅವನಿಗೆ ವಿಶೇಷ ಅಂತ ಹೆಸರು. ಸರ್ವಸತ್ವ ಆತ್ಮದೇಹಾಯ ವಿಶೇಷಾಯ ಸ್ಥವೀಯಸೆ. ಕೃಷ್ಣ ದೇವಕೀ ದೇವಿಯ ಜಠರದಿಂದ ಆವಿರ್ಭವಿಸ್ತಾನಲ್ಲ, ಆವಿರ್ಭವಿಸಿದಾಗ ಅದ್ಭುತ ಬಾಲಕನಾಗಿ ಗೋಚರಿಸ್ತಾನೆ. ಆ ಬಾಲಕ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ನಿಂತು ನಗುನಗುತ್ತಾ ಇರುವುದನ್ನು ನೋಡಿ ಆ ದೇವಕೀ ದೇವಿ ಆತನನ್ನು ಸ್ತೋತ್ರ ಮಾಡ್ತಾಳೆ. ಸ್ತೋತ್ರ ಮಾಡುವಾಗ ಹೇಳುವುದೇನು ಅಂತೇಳಿದರೆ, ನೀನು ಯಹ ಅವಶಿಷ್ಯತೆ ಶೇಷ ಸಂಜ್ಞಃ ಅಂತ. ಪರಾಂತ ಕಾಲದಲ್ಲಿ ಪರ ಅಂದರೆ ಚತುರ್ಮುಖ ಬ್ರಹ್ಮನ ಆಯುಷ್ಯ, ಪರ ಅಂತಕಾಲ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮನ ಆಯುಷ್ಯ ಮುಗಿದಂತಹ ಅದನ್ನೇ ಪ್ರಳಯ ಕಾಲ, ಕಲ್ಪಾಂತಕಾಲ ಅಂತ ನಾವು ಕರೆಯೋದು. ಪ್ರಳಯ ಕಾಲದಲ್ಲಿ ಯಹ ಶಿಷ್ಯತೆ ಶೇಷ ಸಂಜ್ಞಃ ಅಂತ. ಶೇಷ ಎಂಬ ಹೆಸರಿನಿಂದ ಕೊನೆಗೆ ಉಳಿಯುವುದು ನೀನೇ, ಅಂತಹ ನೀನು ನನ್ನ ಜಠರದಲ್ಲಿ ಆವಿರ್ಭವಿಸಿದೆಯಲ್ಲ ಅಂತ ದೇವಕೀ ದೇವಿ ತಾನು ಕೊಂಡಾಡ್ತಾಳೆ. ಅದನ್ನು ಭಗವಂತನಿಗೆ ಶೇಷ ಅಂತಲೂ ಹೆಸರಿದೆ. ಆದರೆ ಭಗವಂತನ ಅಣ್ಣನಾಗಿ ಹುಟ್ಟಿದ ಬಲರಾಮನಿಗೂ ಶೇಷ ಅಂತ ಹೆಸರಿದೆ. ಆದ್ದರಿಂದಾಗಿ ಅವನು ಶೇಷ, ಇವನು ವಿಶೇಷ. ಕೆಲವರು ಹಾಗೆ ಹೇಳುವುದುಂಟು, ನೀವು ಕ್ಯಾಪ್ಟನ್ನು ನಾನು ಟನ್ನು ಅಂತ. ಕೆಲವರು ಹೀಗೆ ಟನ್ ಹಾಗಿರ್ತಾರೆ. ಇದು ಅದು ಸ್ವಲ್ಪ ಸೇರಿಸಿ ಹೇಳುವುದು ಅಂತುಂಟಲ್ಲ, ಹಾಗೆ ಇಲ್ಲಿ ಇವನು ಶೇಷನಾದರೆ ಭಗವಂತ ವಿಶೇಷ. ಅಂತ ವಿಶೇಷಾಯ ಸ್ಥವೀಯಸೇ. ಅವನು ಯಾಕೆ ವಿಶೇಷ ಅಂದರೆ ಸ್ಥವೀಯಸ್ ಆದ್ದರಿಂದ ವಿಶೇಷ. ಸ್ಥವೀಯ ಅಂದರೆ ಅದೇ ಟನ್ ಅಂತ ಅರ್ಥ, ಸಿಕ್ಕಾಬಟ್ಟೆ ದೊಡ್ಡವನಾದವ ಅಂತ. ಸ್ಥವೀಯ ಸ್ಥೂಲ ಅಂತ ಅರ್ಥ. ಸ್ಥೂಲ ಅಂದರೆ ಸಾಮಾನ್ಯ ದಪ್ಪಗಿದ್ದರೆ ಸ್ಥೂಲ ಅಂತ ಕರೆಯೋದು. ಎದುರುಗಡೆ ಒಂದು ಹೆಬ್ಬವು ಮತ್ತೊಂದು ಹಾವು ಎರಡಿದ್ದರೆ ಅದರ ಅಯಂ ಕೃಷ ಅಯಂ ಸ್ಥೂಲ ಅಂತ ಹೇಳ್ತೇವೆ. ಅಂದರೆ ಈ ಹಾವು ಇದೆ ಅಲ್ಲ ಅದು ಕೃಷ, ಹೆಬ್ಬಾವು ಅದು ಸ್ಥೂಲ ಅಂತ ಹೇಳ್ತೇವೆ. ಆ ಹೆಬ್ಬಾವಿನ ಪಕ್ಕದಲ್ಲಿ ಒಂದು ಆನೆ ನಿಂತಿದ್ದರೆ ಆವಾಗ ಹೆಬ್ಬಾವನ್ನು ನಾವು ಕೃಷ ಅಂತ ಹೇಳುವುದಿಲ್ಲ, ಯಾಕಂದರೆ ಅದರ ಪಕ್ಕದಲ್ಲಿ ಅದಕ್ಕಿಂತ ತೆಳ್ಳಗೆ ಒಂದಿದೆ. ಆದ್ದರಿಂದ ಇದು ತೆಳ್ಳಗಿರುವುದರಿಂದ ಕೃಷ, ಇದು ದಪ್ಪಗಿರುವುದರಿಂದ ಸ್ಥೂಲ, ಇದಕ್ಕಿಂತ ದಪ್ಪಗೆ ಈ ಆನೆ ಇರುವುದರಿಂದ ಅದು ಸ್ಥವೀಯ ಅಂತ ಹೇಳ್ತೇವೆ. ಇದು ಗುಡ್ ಬೆಟರ್ ಬೆಸ್ಟ್ ಇದ್ದಾಗೆ ಅದು ಸ್ಥೂಲ, ಇದು ಸ್ಥವೀಯ ಅಂದರೆ ಡಿಗ್ರಿ, ಅದು ಕಂಪ್ಯಾರೇಟಿವ್ ಡಿಗ್ರಿ ವಸ್ತುತಃ. ಇದಕ್ಕಿಂತ ಅದು ಹೆಚ್ಚು ಸ್ಥೂಲವಾಗಿದೆ ಅನ್ನುವ ಅರ್ಥದಲ್ಲಿ ಸ್ಥವೀಯಸ್ ಅನ್ನುವ ಶಬ್ದವನ್ನು ಬಳಸ್ತಾರೆ. ಆದ್ದರಿಂದ ಭಗವಂತ ಸ್ಥವೀಯ ಅಂದರೆ ಭಾರೀ ದಪ್ಪಗಿದ್ದಾನೆ ಅಂತ ಅರ್ಥ. ಭಾರೀ ದಪ್ಪಗೆ ಅಂದರೆ ಅರ್ಥ ಏನು? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇಲ್ಲಿ ರುದ್ರದೇವ ನಾನು ಸ್ಥೂಲನಿದ್ದೇನೆ ಅಂತ ಹೇಳ್ತಾನೆ. ಅಹಂಕಾರಾತ್ಮಕನಾಗಿ ರುದ್ರದೇವ ಇರುವುದರಿಂದ ಈ ಬ್ರಹ್ಮಾಂಡದ ಹೊರಗೇನು ಆಕಾಶದ ಆವರಣ ಇದೆ, ಆಕಾಶದ ಆವರಣದ ಹೊರಗೇನು ಅಹಂಕಾರ ತತ್ವದ ಆವರಣ ಇದೆ, ಅಲ್ಲಿಯ ತನಕ ರುದ್ರದೇವರ ವ್ಯಾಪ್ತಿ ಇದೆ. ಅಹಂಕಾರ ತತ್ವದ ಆವರಣ ಮುಗಿದ ಮೇಲೆ ರುದ್ರದೇವರಿಗೆ ವ್ಯಾಪ್ತಿ ಇಲ್ಲ. ಆದರೆ ಭಗವಂತನ ವ್ಯಾಪ್ತಿ ಅದರ ಹೊರಗೂ ಇದೆ. ಆದ್ದರಿಂದ ಸ್ಥವೀಯಸೆ ಅಂತ ಸ್ತೋತ್ರ ಮಾಡ್ತಾನೆ. ನೀನು ಎಲ್ಲೆಡೆ ತುಂಬಿದಂತಹ ಶಕ್ತಿ ನೀನು. ನಮಸ್ತ್ರೈಲೋಕ್ಯಪಾಲಾಯ, ನೀನು ತ್ರೈಲೋಕ್ಯ ಪಾಲಕ, ಮೂರು ಲೋಕದ ಪಾಲಕನಾದ ನಿನಗೆ ನಮಸ್ಕಾರ. ತ್ರಿಲೋಕಿ ಅಂದರು, ತ್ರಿಲೋಕ ಅಂದರು, ತ್ರೈಲೋಕ್ಯ ಅಂದರು, ಅರ್ಥ ಒಂದೇ, ಭುವನತ್ರಯ ಅಂತ ಅರ್ಥ. ಈ ಭುವನತ್ರಯ ಅಂದರೆ ಮೂರನ್ನೇ ಪಾಲನೆ ಮಾಡುವುದಾ, ಉಳಿದ 14 ಪಾಲನೆ ಮಾಡುವುದಿಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಎಲ್ಲಿ ತ್ರೈಲೋಕ್ಯ ಅಂತ ಶಬ್ದವನ್ನು ಬಳಸ್ತಾರೋ ಅಲ್ಲಿ ಎಲ್ಲ ಲೋಕವನ್ನು ತೆಗೊಳ್ಬೇಕು. ಎಲ್ಲ ಲೋಕವನ್ನು ಮೂರಾಗಿ ವಿಭಾಗಿಸಿದಾಗ ತ್ರೈಲೋಕ್ಯ ಆಗ್ತದೆ. ಅದನ್ನು 7 ವಿಭಾಗಿಸಿದಾಗ ಸಪ್ತಲೋಕ ಆಗ್ತದೆ. ಅದನ್ನು 14 ವಿಭಾಗಿಸಿದಾಗ ಚತುರ್ದಶ ಭುವನ ಅಂತ ಆಗ್ತದೆ. ನಾವು ವಿಭಾಗ ಮಾಡುವುದರಲ್ಲಿ ಇರುವುದು. ಮೇಲಿನ ಲೋಕ,
ಕೆಳಗಿನ ಲೋಕ, ಮಧ್ಯದ ಲೋಕ ಅಂತ ವಿಭಾಗ ಮಾಡಿದಾಗ ಭೂವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಎಲ್ಲ ಊರ್ಧ್ವಲೋಕಗಳೆಲ್ಲವೂ ಒಂದರಲ್ಲಿ ಸೇರಿತು. ಊರ್ಧ್ವಲೋಕ ಅನ್ನುವುದರಲ್ಲಿ ಸೇರಿ ಹೋಯಿತು. ಇನ್ನು ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಲ ಅಂತ ಹೇಳುವ ಕೆಳಗಿನ ತಲಲೋಕಗಳೆಲ್ಲವೂ ಕೂಡ ಅಧೋಲೋಕ ಅನ್ನುವುದರಲ್ಲಿ ಸೇರಿ ಹೋಗ್ತದೆ. ಮಧ್ಯಲೋಕ ಅಂತ ಹೇಳಿದಾಗ ಭೂಲೋಕ ಸೇರಿಕೊಳ್ತದೆ. ಹೀಗಾಗಿ ತ್ರಿಲೋಕ ಅಂತ ಹೇಳಿದರೆ ಅದರಲ್ಲಿ ಎಲ್ಲವೂ ಸೇರಿತು. ಅದರಿಂದ ತ್ರೈಲೋಕ್ಯ ಪಾಲ ಅಂದರೆ ಬ್ರಹ್ಮಾಂಡವೆಂಬ ಮನೆಯನ್ನು ಪಾಲನೆ ಮಾಡತಕ್ಕಂಥವ ಅಂತ ಅರ್ಥ. ನಮಸ್ತ್ರೈಲೋಕ್ಯ ಪಾಲಾಯ ಸಹವೋಜೋ ಬಲಾಯ ಚ. ನಿನ್ನಲ್ಲಿ 3 ವಿಶಿಷ್ಟವಾದ ಶಕ್ತಿ ಇದೆ ಭಗವಂತ. ನೀನು ಸಹಸ್ಸು, ನೀನು ಓಜಸ್ಸು, ನೀನು ಬಲ. ಸಹ ಓಜೋ ಬಲಾಯ ಚ. ಸಹಸ್ಸು ಅಂದರೆ ಸಹನ ಶಕ್ತಿ, ಓಜಸ್ಸು ಅಂದರೆ ಬಗ್ಗಿಸುವ ಶಕ್ತಿ, ಬಲ ಅಂತ ಹೇಳಿದರೆ ಸ್ವಲ್ಪ ಓಜಸ್ಸಿಗೂ ಬಲಕ್ಕೂ ವ್ಯತ್ಯಾಸ ಎಷ್ಟಿದೆ. ಓಜಸ್ಸು ಅಂದರೆ ತಾನು ಪರಾಕ್ರಮವನ್ನು ಬಳಸದೇ ತನ್ನ ತೇಜಸ್ಸಿನಿಂದ ಬಗ್ಗಿಸುವ ಶಕ್ತಿ, ಓಜೋಭಿ ಭವ ಶಕ್ತಿತ. ಬಲ ಅಂದರೆ ಪರಾಕ್ರಮದಿಂದ ಬಗ್ಗಿಸುವ ಶಕ್ತಿ. ಭಗವಂತನಲ್ಲಿ ವಿಶಿಷ್ಟವಾದ ಓಜಸ್ಸು. ಓಜಸ್ಸು ಅನ್ನುವುದಕ್ಕೆ ಉದಾಹರಣೆ ಏನು? ಕೆಲವರನ್ನು ನಮಗೆ ಅವರನ್ನು ಏನಾದರೂ ಮಾಡಿ ಹೊಡೆದಾದರೂ ಬರಬೇಕು ಅಂತ ಅವರ ಹತ್ರ ಹೋಗ್ತೇವೆ. ಯಾಕೆಂದರೆ ಯಾರೋ ಹಚ್ಚಿಕೊಟ್ಟಿದ್ದಾರೆ, ಬಹಳ ಕೆಟ್ಟವ, ನಿನ್ನನ್ನು ಹಾಗಂದಿದ್ದಾನೆ ಸಭೆಯಲ್ಲಿ ಅಂತ ಹೇಳಿಬಿಟ್ಟಿದ್ದಾರೆ. ಇವು ನನಗೆ ಹೊಡಿಬೇಕು ಅಂತ ಹೋಗಿ ಅವರ ಮುಖ ನೋಡಿದ ಕೂಡಲೇ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಬರ್ತಾನೆ ಅಂತ ಅಂದ್ಕೊಳ್ಳಿ. ಇಂಥದ್ದು ನಡೀತದೆ. ಶ್ರೀಮನ್ ಮಧ್ವಾಚಾರ್ಯರು ಸುಮಾರು ಮಧ್ವಾಚಾರ್ಯರ 40ನೇ ವಯಸ್ಸು ಅಂತ ಇಟ್ಟುಕೊಳ್ಬೋದು. ದಕ್ಷಿಣ ಕನ್ನಡದಲ್ಲಿ ಉಪ್ಪಿನಂಗಡಿಯ ಪಕ್ಕದಲ್ಲಿ ರಾಮಕುಂಜ ಅಂತ ಒಂದು ಹಳ್ಳಿ, ಪೂಜ್ಯ ಪೇಜಾವರ ಶ್ರೀಪಾದರ ಹುಟ್ಟೂರು ಅದು. ಆ ರಾಮಕುಂಜದಲ್ಲಿ ಎರ್ಕಿ ಮಠ ಅಂತಿದೆ. ಆ ಮಠದಲ್ಲಿ ಕೇಶವನ ಪ್ರತಿಮೆ ಇದೆ. ಆ ಕೇಶವನ ಪ್ರತಿಮೆಯನ್ನು ಕೊಟ್ಟದ್ದು ಮಧ್ವಾಚಾರ್ಯರು. ಇವತ್ತು ಅಲ್ಲಿ ಪೂಜೆ ನಡೀತಾ ಇದೆ. ಅಲ್ಲಿ ತಮ್ಮ ಮಧ್ಯಾಹ್ನದ ಪೂಜೆಯನ್ನು ಮುಗಿಸಿದರು. ಅಲ್ಲಿ ನೀರೇ ಇಲ್ಲದೆ ಇರುವ ಪ್ರಸಂಗದಲ್ಲಿ ಆ ಕೆರೆ ತುಂಬುವ ಹಾಗೆ ಒಂದು ಮಳೆ ಸುರಿಸಿದ ಪ್ರಕರಣ ಎಲ್ಲ ನಡೆಯುತ್ತೆ. ಮಧ್ವಾಚಾರ್ಯರ ಒಂದು ವಿಶಿಷ್ಟ ಶಕ್ತಿ ಅಲ್ಲಿ ತೋರ್ಪಡೆ ಆಗ್ತದೆ. ಅದನ್ನು ಮುಗಿಸಿ ಅವರು ಕೊಕ್ಕಡಕ್ಕೆ ಹೊರಡುವರು. ಕೊಕ್ಕಡಕ್ಕೆ ಹೊರಡ್ತಾ ಇರಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ನೇರಂಕಿ ಅಂತ ಒಂದು ಹಳ್ಳಿ ಇದೆ. ಆ ನೇರಂಕಿಯಲ್ಲಿ ಒಬ್ಬ ದೊಡ್ಡ ಪಟೇಲ, ಶಾನುಭೋಗ. ಆ ವ್ಯಕ್ತಿಗೆ ಆ ಊರಿನ ಜನ ಕೆಲವರೆಲ್ಲ ಚುಚ್ಚಿಟ್ರು. ಈ ಮಧ್ವಾಚಾರ್ಯರು ಅಂತ ಬಂದಿದ್ದಾರೆ ಇವತ್ತು ಅಲ್ಲಿ ಏರಿಕೆ ಮಠದಲ್ಲಿ ಪೂಜೆ. ಅವರು ಪೂಜೆ ಮಾಡಿ ಈಗ ಕೊಕ್ಕಡಕ್ಕೆ ಹೋಗುವವರಿದ್ದಾರೆ, ಮಹಾ ಅನರ್ಥಶಾಲಿ, ಇಂಥವರು ಕಲಿಯುಗದಲ್ಲಿ ಹುಟ್ಟಿ ಎಲ್ಲ ಊರೆಲ್ಲ ಹಾಳು ಮಾಡಿ ಹಾಕ್ತಾರೆ ಅಂತ ಅವನ ಕಿವಿ ತುಂಬಿಸಿಟ್ಟಿದ್ದಾರೆ. ಅವನು ಕೇಳಿದ, ಯಾಕೆ ಹಾಗೆಲ್ಲ ಹಾಳು ಮಾಡ್ತಾರೆ, ಏನು ಕಥೆ, ಅವರು ಬ್ರಾಹ್ಮಣರಲ್ವ, ಯಾಕೆ ಹಾಗೆ ಮಾಡ್ತಾರೆ ಅಂತ ಇವ ಬ್ರಾಹ್ಮಣೇ ಥರ ಅವ ಕೇಳಿದ. ಅದಕ್ಕೆ ಹಿಂದೆ ಶಂಕರಾಚಾರ್ಯರು ಅಂತಿದ್ರು, ಅವರು ಹಾಗೆಲ್ಲ ತತ್ವವನ್ನು ಪ್ರಸಾರ ಮಾಡಿದರು, ಅದೆಲ್ಲ ತಪ್ಪು ಅಂತ ಹೇಳ್ತಾರೆ ಇವರು. ಇವ್ರದ್ದೇನು ಹೊಸ್ತು, ಇದ್ದದ್ದೆಲ್ಲ ತಪ್ಪು ಅಂತ ಹೇಳೋದ ಇವರು? ಹೀಗೆಲ್ಲ ತಪ್ಪು ಅಂತ ಹೇಳುವವರು ಇರಬಾರ್ದು ಪ್ರಪಂಚದಲ್ಲಿ, ಅವರನ್ನು ಮುಗಿಸೇ ಬಿಡಬೇಕು ಅಂತ ಇವರ ತಲೆ ತುಂಬಿಸಿದರು. ಇವನಿಗೆ ಹಾಗಾದರೆ ಇವರೆಲ್ಲ ದೊಡ್ಡವರು ಹೇಳಿದ್ರಿಂದ ಒಂದು ಕೆಲಸ ಮಾಡುವ, ಯಾಕಂದರೆ ಹೊಡೆಯೋದೇ ತುಂಬ ಸಮಯ ಆಗಿತ್ತು. ಹಿಂದೆ ಎಲ್ಲ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಹೊಡೆಯುವುದಂದರೆ ಭಾರಿ ಖುಷಿ ಕೆಲವರಿಗೆ. ಅದಕ್ಕೋಸ್ಕರ ದೊಣ್ಣೆ ಹಿಡ್ಕೊಂಡು ಆ ಒಂದು ಜನರಿಗೆಲ್ಲ, ಆಳುಗಳಿಗೆಲ್ಲ ಹೇಳಿದ. ಎಲ್ಲರೂ ಕೋಲು ಲಾಂಗು ಎಲ್ಲ ಹಿಡ್ಕೊಂಡು ಸಿದ್ಧ ಆದರು. ಅಲ್ಲೊಂದು ಕಾಡಿನ ಮಧ್ಯದಲ್ಲಿ ಮಧ್ವಾಚಾರ್ಯರು ಹೋಗಬೇಕು. ಕೊಕ್ಕಡಕ್ಕೆ ಹೋಗುವಾಗ ಅದೇ ಮಾರ್ಗದಲ್ಲಿ ಹೋಗಬೇಕು. ಇವತ್ತಿಗೂ ಸಾಮಾನ್ಯ ನಡ್ಕೊಂಡು ಹೋಗುವವರು ಅದೇ ಮಾರ್ಗದಲ್ಲಿ ಹೋಗ್ತಾರೆ. ಆ ಮಾರ್ಗದಿಂದ ಇವರು ಮಧ್ವಾಚಾರ್ಯರು ಬರುವಾಗ ಆ ಕಡೆ ಈ ಕಡೆ ಮರದ ಬದಿಯಲ್ಲಿದ್ದವರು ಬಂದರು ಮಾರ್ಗದ ಮಧ್ಯಕ್ಕೆ. ಇವರು ಮಧ್ವಾಚಾರ್ಯರು ಶಿಷ್ಯರ ಜೊತೆಗೆ ಬರ್ತಾ ಇದ್ದಾರೆ, ನಗುತ್ತಾ ಏನೋ ಮಾತಾಡಿಕೊಂಡು ಬರ್ತಾ ಇದ್ದಾರೆ. ಇವರು ನೋಡಿದರು ಮಧ್ವಾಚಾರ್ಯರನ್ನು. ಬಂದರು ಇವರೇ, ಎದುರುಗಡೆ ಇರುವವರೇ, ದೊಡ್ಡ ಎತ್ತರದ ಕಟ್ಟು ಮಸ್ತು ಆಳು, ಹೀಗಿರ್ತಾರೆ ಅಂತ ಹೇಳಿದ್ದಾರೆ, ಹೊಡಿರಿ ಅಂತೇಳಿ ಎಲ್ಲ ನುಗ್ಗಿದ್ರು ಇವ್ರ ಹತ್ರ. ಮಧ್ವಾಚಾರ್ಯ ಹೀಗೆ ಮುಖ ನೋಡಿದರು. ಇವರು ಮಧ್ವಾಚಾರ್ಯ ಮುಖ ನೋಡಿದ್ದೇ ತಡ, ಲಾಂಗ್ ಎಲ್ಲ ಕೆಳಗೆ ಹಾಕಿದ್ರು, ಕಾಲಿಗೆ ಬಿದ್ದರು, ನಮಸ್ಕಾರ. ಇವತ್ತಿಗೂ ಅವರ ವಂಶಸ್ಥರಿದ್ದಾರೆ ನೇರಂಕಿಯಲ್ಲಿ, ಇವತ್ತಿಗೂ ಅವರ ವಂಶಸ್ಥರು ಇದ್ದಾರೆ. ಅವರು ಇವತ್ತು ಕೂಡ ಮಧ್ವಾಚಾರ್ಯರು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿಕೊಂಡು ಏಕಾದಶಿ ಉಪವಾಸ ಮಾಡ್ತಾರೆ ಇವತ್ತಿಗೂ. ಅದರಿಂದ ಇದಕ್ಕೆ ಕರೆಯುವುದು ಓಜಸ್ಸು ಅಂತ. ಆಮೇಲೆ ಊರಿನಲ್ಲಿ ದೊಡ್ಡ ಚರ್ಚೆ ನಡೀತಂತೆ, ನೀವು ಅಂಥವರ ಬಗ್ಗೆ ಅಷ್ಟು ಶ್ರೇಷ್ಠರು, ಅವರ ಮುಖ ನೋಡಿದರೆ ಅರ್ಥ ಆಗ್ತದೆ, ನೀವು ಅವರ ಮೇಲೆ ಹೀಗೆಲ್ಲ ಎತ್ತಿಗಟ್ಟಿದ್ದೀರಿ ಅಂತ ಅವರನ್ನೇ ಛೀಮಾರಿ ಹಾಕಿದ ಅಂತ ನಂತರ ಘಟನೆ ನಡೆಯುತ್ತೆ. ಆದ್ದರಿಂದ ಓಜಸ್ಸು ಅಂದರೆ ತನ್ನ ಮುಖದ ವರ್ಚಸ್ಸಿನಿಂದ ಮತ್ತೊಬ್ಬರನ್ನು ಬಗ್ಗಿಸುವ ಶಕ್ತಿ. ಓಜೋಭಿಭವ ಶಕ್ತಿದ, ಅಭಿಭವ ಶಕ್ತಿಯನ್ನು ಓಜಸ್ಸು ಅಂತ ಕರೀತಾರೆ. ಭಗವಂತನಲ್ಲಿ ಅದ್ಭುತವಾದ ಓಜಸ್ಸು. ಜೊತೆಗೆ ಸಹಸ್ಸು ಅಂತ ಹೇಳಿದರೆ ಸಹನ ಶಕ್ತಿ. ಅಂದರೆ ಹೀಗೆ ಕೈ ಹಿಡ್ಕೊಂಡು ಇದಕ್ಕೆ ಹೊಡೀರಿ ಅಂತ ಹೇಳು. ಯಾರು ಎಷ್ಟು ಹೊಡೆದ್ರು, ಕತ್ತಿಯಲ್ಲಿ ಕತ್ತರಿಸಿದರೂ ಕೂಡ ಕತ್ತಿಯೇ ಮೊಂಡಾಗುತ್ತೆ ಹೊರತು ಇವನ ಕೈಯೇನೂ ಆಗೋದಿಲ್ಲ. ಅದು ಸಹನ ಶಕ್ತಿ. ಮಧ್ವಾಚಾರ್ಯರ ಕಥೆಯಲ್ಲ ಅದನ್ನು ನಾವು ನೋಡ್ತೇವೆ. ಆ ಮಧ್ವಾಚಾರ್ಯರಲ್ಲಿ ವಾಯುತತ್ವದಲ್ಲೇ ಅಷ್ಟು ಅಂತಾದರೆ ಭಗವಂತನಲ್ಲಿ ಇನ್ನೆಷ್ಟು ಸಹನ ಶಕ್ತಿ. ಭಗವಂತ ಅವನು ಸಹಸ್ವೀ ಅಂತ ಕರೀತಾರೆ. ಓಂ ವೇದ ಮಂತ್ರದಲ್ಲಿ ಅದು ಬರುತ್ತೆ, ಸಹಸ್ವೀ ಸಹ ಭೋಜೋ
ಯಸ್ತೆ ಮನ್ಯುವೀತದ್ವಜ್ರಸಾಯಕ ಸಹ ಓಜಃ ಪುಷ್ಯತಿ ವಿಶ್ವಮಾನುಷಕ್ ಸಹ ಓಜಃ ಪುಷ್ಯತಿ. ಆ ಮನ್ಯು ಎಂತವ ಅಂದರೆ ನಮಗೆ ಸಹಸ್ಸನ್ನು ನಮಗೆ ಓಜಸ್ಸನ್ನು ಪುಷ್ಟಿಯಾಗಿ ತುಂಬಿಸಿಕೊಡ್ತಾನೆ. ನಮಗೆಲ್ಲ ಸಹಸ್ಸನ್ನು ಓಜಸ್ಸನ್ನು ತುಂಬಿಸತಕ್ಕಂತಹ ಭಗವಂತನಲ್ಲಿ ಇನ್ನೆಷ್ಟು ಸಹಸ್ಸಿರಬೇಡ, ಎಷ್ಟು ಓಜಸ್ಸಿರಬೇಡ. ಸಹ ಓಜಃ ಬಲಾಯಚ, ಜೊತೆಗೆ ಭಗವಂತ ಬಲ. ಒಂದು ಸಾತ್ವಿಕ ವ್ಯಕ್ತಿತ್ವ ಇದ್ದರೆ ಮುಖ ನೋಡಿ ಬಗ್ತಾರೆ. ಈಗ ಭಗವಂತ ಕೃಷ್ಣ ಮಥುರಾ ಪಟ್ಟಣವನ್ನು ಪ್ರವೇಶ ಮಾಡಿದ ತನ್ನ 11ನೆಯ ವಯಸ್ಸಿನಲ್ಲಿ. ಕಂಸನೇ ಕರೆಸಿಕೊಂಡದ್ದು, ನಮ್ಮಲ್ಲಿ ಬಂದರೆ ಹೊಡೆದು ಹಾಕುವುದು ಸುಲಭ ಅಂತೇಳಿ ಕರೆಸಿಕೊಂಡಿದ್ದಾನೆ ಅಕ್ರೂರನ ಮೂಲಕ. ಕೃಷ್ಣ ರಾಮನ ಜೊತೆಗೆ ತಾನು ಪ್ರವೇಶ ಮಾಡಿದ. ಪ್ರವೇಶ ಮಾಡಿದಾಗ ಮೊದಲು ಸಿಕ್ಕಿದವ ಒಬ್ಬ ಅಗಸ. ಅಗಸನನ್ನು ಕೃಷ್ಣನ ಮುಖ ನೋಡಿದವ. ಮುಖನನ್ನು ನೋಡಿ ಅವನಿಗೆ ಸಿಟ್ಟೇ ಬರಲಿಕ್ಕೆ ಶುರುವಾಯಿತು. ಬಗ್ಗೆ ನಮಸ್ಕಾರ ಮಾಡಬೇಕೋ ಬೇಡೋ ಅದು ಮಾಡಲಿಲ್ಲ. ಸಿಟ್ಟಿನಿಂದ ಏನೋ ಮಾತಾಡಿದ ಕೆಟ್ಟದಾಗಿ ಕೃಷ್ಣ ಅವನಿಗೊಂದು ಹೊಡೆದಾಗ ತಲೆ ಕತ್ತರಿಸಿ ಹೋಯಿತು ಅಂತ ಒಂದು ಘಟನೆ ನಡೆಯಿತು. ಅದೇ ಮುಂದಕ್ಕೆ ಬಂದಾಗ ಸ್ವತಃ ಮುಂದೆ ಬಂದಿರತಕ್ಕಂಥವಳು ಕುಬ್ಜೆ, ಆಕೆ ತ್ರಿವಕ್ರೆ ಈತನ ಮುಖ ನೋಡಿದ ಕೂಡಲೇ ಈ ಗಂಧ ಎಲ್ಲ ತಮಗೇ ಇರುವುದು ಅಂತ ಅದನ್ನೆಲ್ಲ ಶರೀರಕ್ಕೆ ಪೂಸಿಬಿಡ್ತಾಳೆ. ಅಂದರೆ ತಾನಾಗಿ ತನ್ನನ್ನು ಒಪ್ಪಿಸಿಕೊಳ್ತಾಳೆ. ಕೆಲವರು ದೇವರನ್ನು ಕಂಡಾಗ ಸಹಸ್ಸಿನ ಬಲದಿಂದ ತಮ್ಮನ್ನು ತಾವು ಒಪ್ಪಿಸಿಕೊಂಡು ಶರಣಾಗತರಾಗ್ತಾರೆ. ಕೆಲವರು ಎದುರು ನಿಲ್ತಾರೆ. ಆದರೆ ಯಾರು ದೇವರ ಮುಂದೆ ಎದುರು ನಿಲ್ತಾರೆ ಅವರು ಯಾರು ಕೂಡ ತಲೆ ಎತ್ತುವುದಕ್ಕಾಗುವುದಿಲ್ಲ, ತಲೆ ತಗ್ಗಿಸಲೇಬೇಕಾಗ್ತದೆ. ನಾವು ಕೃಷ್ಣನ ಇತಿಹಾಸ ನೋಡ್ಬೋದು, ಶ್ರೀರಾಮಚಂದ್ರನ ಇತಿಹಾಸ ನೋಡ್ಬೋದು, ಭಗವಂತನ ವೇದವ್ಯಾಸ, ದತ್ತ, ಕಪಿಲ ಮೊದಲಾದ ರೂಪದ ಇತಿಹಾಸ ನೋಡ್ಬೋದು. ಯಾರು ತಲೆ ಎತ್ತಿ ಮುಂದೆ ಬಂದಿದ್ದಾರೆ ಎಲ್ಲ ತಲೆ ತಗ್ಗಿಸಿಯೇ ನಿಂತದ್ದು. ಅದು ಯಾವುದರಿಂದ? ಅದು ಬಲದಿಂದ. ಅಂದರೆ ಸಾತ್ವಿಕ ವ್ಯಕ್ತಿಗಳನ್ನು ತಾನು ಓಜಸ್ಸಿನಿಂದ ಬಗ್ಗಿಸಿದರೆ ತಾಮಸ ವ್ಯಕ್ತಿಗಳನ್ನು ಬಲದಿಂದ ಬಗ್ಗಿಸುವವ. ಆದ್ದರಿಂದ ಭಗವಂತನ ಸ್ವರೂಪ ಏನು ಅಂದರೆ ಸಹ ಓಜೋ ಬಲಾಯಚ, ಸಹಸ್ಸು ಓಜಸ್ಸು ಮತ್ತು ಬಲಸ್ವರೂಪಿಯಾದಂತಹ ಭಗವಂತನಿಗೆ ನಮಸ್ಕಾರ. ಅರ್ಥಲಿಂಗಾಯ ನಭಸೆ ನಮೋಂತರ್ಬಹಿರಾತ್ಮನೇ ನಮಃ ಪುಣ್ಯಾಯ ಶ್ಲೋಕಾಯ ಅಮುಷ್ಮೈ ಭೂರಿ ವರ್ಚಸೇ. ಅರ್ಥಲಿಂಗಾಯ, ದೇವರನ್ನು ಅರ್ಥಲಿಂಗ ಅಂತ ಕರೀತಾರೆ. ಎಲ್ಲ ನಮಗೆ ಹೊಸ ಶಬ್ದವನ್ನೇ ಹೇಳುವುದು. ಇಲ್ಲಿ ಹೋದರೆ ನಮಗೆ ಒಂದು ವಿಶ್ವಂ ವಿಷ್ಣುರುವ ಷಟ್ಕಾರು ಅಂತಿದ್ದರೆ ಸುಲಭ ಇರ್ತಿತ್ತು. ಹಾಗಿಲ್ಲ, ಇಲ್ಲಿ ಹೊಸ ಹೊಸ ಶಬ್ದಗಳು. ಅರ್ಥಲಿಂಗಾಯ, ಏನು ದೇವರು ಅರ್ಥಲಿಂಗ? ಶಿವಲಿಂಗ ಅಂತ ಹೇಳಿದರೆ ಅರ್ಥ ಆಗುತ್ತೆ. ಅರ್ಥಲಿಂಗ ಅನ್ನೋ ಹೊಸ ಶಬ್ದ ನಮಗೆ, ಅದು ದೇವರನ್ನು ಕರೆದದ್ದು. ಅರ್ಥಲಿಂಗಾಯ. ವಸ್ತುತಃ ಲಿಂಗ ಶಬ್ದಕ್ಕೆ ಅರ್ಥ ಏನು ಅಂದರೆ ಕಾಣಿಸದೇ ಇದ್ದದ್ದನ್ನು ತೋರಿಸಿಕೊಡುವಂಥದ್ದು ಅಂತ ಅರ್ಥ. ಪರ್ವತದಲ್ಲಿ ಬೆಂಕಿ ಇದೆ ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಧೂಮ ಇರುವುದರಿಂದ ಅಂತ ಹೇಳ್ತೇವೆ. ಹೊಗೆ ಇದೆ, ಅದರಿಂದ ಅಲ್ಲಿ ಬೆಂಕಿ ಇದೆ. ಅಲ್ಲಿ ಹೊಗೆ ಇದೆ ಅನ್ನುವುದು ಬೆಂಕಿಯನ್ನು ತಿಳಿಸುತ್ತೆ. ಆದ್ದರಿಂದ ಬೆಂಕಿಗೆ ಲಿಂಗ ಯಾವುದು ಅಂದರೆ ಧೂಮವು ಲಿಂಗ ಅಂತ ಕರಿತೇವೆ. ಧೂಮಲಿಂಗಕ ಅನುಮಾನ, ಧೂಮಲಿಂಗದಿಂದ ವನ್ನಿಯನ್ನು ತಿಳಿಯುತ್ತೇವೆ ಅಂತ. ಲೀನಂ ಗಮಯತಿ ಇತಿ ಲಿಂಗಂ. ಲೀನ ಅಂದರೆ ಕಣ್ಣಿಗೆ ಕಾಣಿಸದೇ ಇದ್ದದ್ದನ್ನು ಗಮಯತಿ ತಿಳಿಸಿಕೊಡುತ್ತೆ, ಅದರಿಂದ ಲಿಂಗ ಅಂತ ಹೆಸರು. ಭಗವಂತನಿಗೆ ಯಾವುದು ಲಿಂಗ ಅಂತ ಪ್ರಶ್ನೆ. ಈಗ ಸಾಮಾನ್ಯ ಉಳಿದದ್ದನ್ನೆಲ್ಲ ನಾವು ತಿಳಿಯುವುದಕ್ಕೆ ಬೇರೆ ಬೇರೆ ಇರ್ತದೆ. ಈಗ ಅಲ್ಲಿ ಶಿವಲಿಂಗ ಅಂತಿದೆ, ಅದನ್ನು ಲಿಂಗ ಅಂತ ಯಾಕೆ ಕರೆಯುವುದು? ಪ್ರಕೃತಿಯಲ್ಲಿ ತುಂಬಿದಂತಹ ಶಿವನನ್ನು, ಮನಸ್ಸಿನಲ್ಲಿ ತುಂಬಿದಂತಹ ಶಿವನನ್ನು ಕಾಣುವುದಕ್ಕೆ ಇರತಕ್ಕಂಥ ಒಂದು ಪ್ರತೀಕ ಅಷ್ಟೇ. ಲೀನಂ ಗಮಯತಿ, ಲೀನವಾದ ಸ್ವರೂಪವನ್ನು ಯಾವುದು ತೋರಿಸಿಕೊಡ್ತದೋ ಅಂಥದ್ದನ್ನು ಲಿಂಗ ಅಂತ. ಹಾಗೆ ಭಗವಂತನಿಗೆ ಯಾವುದು ಜ್ಞಾಪಕ ಅಂತ ಕೇಳಿದರೆ ಅರ್ಥಲಿಂಗಾಯ. ಅರ್ಥ ಅಂದರೆ ಭಗವಂತನಿಂದ ಸೃಷ್ಟವಾದ ಪ್ರಪಂಚ, ಈ ವಸ್ತುಗಳು, ಈ ಪ್ರಪಂಚವೇ ಭಗವಂತನು ಇದ್ದಾನೆ ಅನ್ನುವುದಕ್ಕೆ ಇರತಕ್ಕಂತಹ ಲಿಂಗ. ಅಂದರೆ ದೇವರು ಇದ್ದಾನೆ ಅನ್ನುವುದನ್ನು ನಾವು ಪ್ರಪಂಚವನ್ನು ನೋಡಿ ತಿಳ್ಕೊಳ್ಬೇಕು ಅಂತ ಅರ್ಥ. ಎಲ್ಲ ಹಾಗೆ ಯಾವುದೋ ಒಂದನ್ನು ನೋಡಿ ನಾವು ನೋಡದೇ ಇದ್ದದ್ದನ್ನು ತಿಳಿಯುವುದು. ಪ್ರಪಂಚದಲ್ಲಿ ಹೆಚ್ಚೆಲ್ಲ ಹಾಗೆ. ಈಗ ನಾನು ಇಷ್ಟು ಉಪನ್ಯಾಸ ಮಾಡುವಾಗ ನಿಮ್ಮನ್ನೆಲ್ಲ ನೋಡಿ ಮುಂದೆ ಹೋಗೋದು ಯಾಕೆ ಅಂದರೆ ಇವರಿಗೆ ಅರ್ಥ ಆಗಿದೆ ಅಂತ. ನಿಮಗೆ ಅರ್ಥ ಆಗಿದೆ ಅನ್ನಂಗೆ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಗೊತ್ತಾಗೋದು ಹೇಗೆ ಅಂದರೆ ಅವರ ಮುಖದಲ್ಲಿ ಒಂದು ನಗು, ಆಮೇಲೆ ಬೆಳೆದಿರ್ತಕ್ಕಂಥ ಪರಿಸ್ಥಿತಿ, ಇದೆಲ್ಲ ನೋಡಿದಾಗ ಓ ಇವರಿಗೆ ಅರ್ಥವಾಯಿತು ಅಂತ ನಾನು ಊಹಿಸುವುದು. ಇದೇ ಲಿಂಗ. ನನಗೆ ಅವರಿಗೆ ಅರ್ಥ ಆಗಿದೆ ಅನ್ನೋದಕ್ಕೇನು ಲಿಂಗ? ಅವರ ಮುಖಚರ್ಯೆಯೇ ಅದಕ್ಕೆ ಲಿಂಗ. ಈಗ ಇವರಿಗೆ ಖುಷಿಯಾಗಿದೆ ಅನ್ನೋದಕ್ಕೇನು ಲಿಂಗ? ಅವರ ಮುಖದಲ್ಲಿರುವ ಪ್ರಾಸಾದಿಕತೆ, ಆ ಮುಖದಲ್ಲಿರುವ ಪ್ರಸನ್ನತೆ, ಅದು ಅವರ ಆನಂದಕ್ಕೆ ಲಿಂಗ. ಅವರು ದುಃಖಿಗಳಾಗಿದ್ದಾರೆ ಅಂತ ನಮಗೆ ಕಾಣಿಸುತ್ತಾ? ದುಃಖ ಎಂಬುದು ಯಾರಿಗೂ ಕಾಣಿಸುವುದಿಲ್ಲ. ದುಃಖ ಅನ್ನೋದು ಅಮೂರ್ತವಾದ ಪದಾರ್ಥ. ಹಾಗಾದರೆ ದುಃಖವಿದೆ ಅನ್ನೋದು ಹೇಗೆ ಗೊತ್ತಾಯಿತು? ಅವರ ಕಣ್ಣಿನಲ್ಲಿರ್ತಕ್ಕಂಥ ಒಂದು ಗುಡ್ಡೆ ಅಥವಾ ಕಣ್ಣಿನಿಂದ ಹಿಡಿದ ನೀರು, ಇದನ್ನು ನೋಡಿ ಗೊತ್ತಾಗುತ್ತೆ. ಅಂದರೆ ತಿಳಿಯುವುದು, ಊಹಿಸುವುದು, ಅನುಮಾನ ಮಾಡುವುದು. ಆ ರೀತಿ ತಿಳಿಯುವುದಕ್ಕೆ ಬೇಕಾದಂತಹ ಒಂದು ಗುಣಧರ್ಮ ಅಥವಾ ದರ್ಶನ ಏನಿದೆ ಅದನ್ನು ಲಿಂಗ ಅಂತ ಕರೆಯೋದು. ದೇವರಿದ್ದಾನೆ ಅನ್ನುವುದಕ್ಕೇನು ಲಿಂಗ?
ದೇವರು ಇದ್ದಾನೆ ಅನ್ನೋದಕ್ಕೆ ಇಂತಹ ಕರಾರುವಾಕ್ಕಾದ ಪ್ರಪಂಚವೇ ಲಿಂಗ. ಜನ್ಮಾದಿ ಅಸ್ಯ ಯತಃ. ಯಾಕಂದರೆ ಒಬ್ಬ ಈ ಗಡಿಯಾರ ನಮ್ಮ ಮುಂದೆ ಇದ್ದರೆ ಇದರ ಹಿಂದೆ ಒಬ್ಬ ವಿಜ್ಞಾನಿ ಇದ್ದಾನೆ ಅಂತ ನಾವು ಊಹಿಸ್ತೇವೆ. ಯಾಕಂದರೆ ಅಷ್ಟು ಕರಾರುವಾಕ್ಕಾಗಿ ಗಡಿಯಾರ ನಡೆಯುತ್ತೆ ಅಂದ ಮೇಲೆ ಈ ಕರಾರುವಾಕ್ಕಾದ ನಡೆಯ ಹಿನ್ನೆಲೆಯಲ್ಲಿ ಒಬ್ಬ ವಿಜ್ಞಾನಿ ಕೆಲಸ ಮಾಡಿರ್ತಾನೆ ಅಂತ ನಾವು ತೀರ್ಮಾನ ಮಾಡ್ತೇವೆ. ಹಾಗೆ ಇಂಥ ಪ್ರಪಂಚ ನೋಡಿ ಇಷ್ಟು ಕರಾರುವಾಕ್ಕು. ಸೂರ್ಯ ಚಂದ್ರ ಅದು ವಸಂತ ಋತುವಿನಾದಲ್ಲಿ ಆದರೆ ಬೆಳಗ್ಗೆ 6:15 ಸರಿಯಾಗಿ ಸೂರ್ಯ ಉದಯಿಸಬೇಕು. ಶಿಶಿರ ಋತುವಿನಲ್ಲಿ ಅಂತಾದರೆ 7 ಗಂಟೆಗೆ ಸೂರ್ಯ ಉದಯಿಸಬೇಕು. ವ್ಯವಸ್ಥೆ, ಒಂದು ವ್ಯವಸ್ಥೆ ಅಂದರೆ ವ್ಯವಸ್ಥೆ, ಅದರಲ್ಲಿ ಯಾವತ್ತೂ ಅದು ವ್ಯತ್ಯಾಸವೇ ಆಗುವುದಿಲ್ಲ. ಅಷ್ಟು ಕರಾರುವಾಕ್ಕಾದ ವ್ಯವಸ್ಥೆ. ಮನುಷ್ಯ ಹೇಳುವಾಗ ಕೆಲವು ಸಲ ಎಲಾರಮ್ 4 ಗಂಟೆಗೆ ಇಟ್ಟರೆ ಆ ಎಲಾರಮೇ 4 ಕಾಲಕ್ಕೆ ಆಗ್ತದೆ, ಬ್ಯಾಟ್ರಿ ವೀಕ್ ಆಗಿದ್ದರೆ. ಆದರೆ ಇದಲ್ಲ, ಈ ವ್ಯವಸ್ಥೆಯಲ್ಲಿ ಸೂರ್ಯ ಉದಯಿಸುವುದು, ಅಲ್ಲಿ ಮೋಡ ಮುಚ್ಚಿರಲಿ ಅಥವಾ ಚೆನ್ನಾಗಿ ಗಾಳಿ ಬೀಸ್ತಾ ಇರಲಿ, ಸೂರ್ಯ ಉದಯಿಸುವುದರಲ್ಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಆ ಲೆಕ್ಕಾಚಾರ, ಗಣಿತ ಲೆಕ್ಕ ಹಾಕಿ ಯಾವ ದಿವಸ ಎಷ್ಟು ಹೊತ್ತಿಗೆ ಸೂರ್ಯೋದಯ ಅಂತ ಪಂಚಾಂಗದಲ್ಲಿ ಲಿಖಿತವಾಗಿಸಿರುತ್ತೋ ಅದೇ ಕಾಲಕ್ಕೆ ಸೂರ್ಯ ಉದಯಿಸ್ತಾನೆ. ಹಾಗಾದರೆ ಇಷ್ಟು ಕರಾರುವಾಕ್ಕಾದಂತಹ ಒಂದು ಗಣನೆಯ ವ್ಯವಸ್ಥೆ ಈ ಪ್ರಪಂಚದಲ್ಲಿದೆ ಅಂತ ಆದ ಮೇಲೆ ಇದರ ಹಿಂದೆ ಎಷ್ಟು ದೊಡ್ಡ ವಿಜ್ಞಾನಿ ಇರಲಿಕ್ಕಿಲ್ಲ ಅಂತ ನಾವು ಊಹಿಸ್ತೇವೆ. ಹಾಗಾದರೆ ದೇವರು ಇದ್ದಾನೆ ಅನ್ನುವುದಕ್ಕೆ ಈ ಪ್ರಪಂಚ ಅನ್ನುವುದೇ ಲಿಂಗ. ಭಗವಂತನಿಗೆ ಜ್ಞಾಪಕವಾದದ್ದು ಈ ಸೃಷ್ಟಿ. ಸೃಷ್ಟಿಯಿಂದ ಸ್ರಷ್ಟಾರನನ್ನು ನಾವು ಊಹಿಸ್ತೇವೆ. ಅರ್ಥಲಿಂಗಾಯ ನಭಸೇ, ಈ ದೇವರಿಗೆ ನಭಸ್ ಅಂತ ಹೆಸರು. ನಭಸೇ ನಮಃ ಅಂತ. ನಭಸ್ ಅಂದರೆ ಅರ್ಥ ಆಕಾಶ ಅಂತ. ನಭಸ್ ಅಂದರೆ ಆಕಾಶ. ಭಗವಂತನನ್ನು ನಭಸ್ ಅಂತ ಯಾಕೆ ಕರೆಯುವುದು? ಆಕಾಶವನ್ನು ಯಾಕೆ ನಭಸ್ ಅಂತ ಕರಿತೇವೋ ಅದಕ್ಕೆ ದೇವರನ್ನು ನಭಸ್ ಅಂತ ಕರೆಯುವುದು. ವಸ್ತುತಃ ನಭಸ್ ಅಂದರೆ ಗೊತ್ತಾಗದೇ ಇರುವಂಥದ್ದು ಅಂತ ಅರ್ಥ. ನ ಭಾಸತೆ ಇತಿ ನಭಃ, ಯಾವುದು ಅರ್ಥವಾಗುವುದಿಲ್ಲ ಅದಕ್ಕೆ ನಭಸ್ ಅಂತ ಹೆಸರು. ನಾವಿಲ್ಲಿ ಏನುಂಟು ಅಂತ ಕೇಳುವ, ಇಲ್ಲಿ ಇಷ್ಟು ವಿಶಾಲ ಉಂಟಲ್ವ, ಇಲ್ಲಿ ಏನುಂಟು? ಅಲ್ಲಿ ಏನೂ ಇಲ್ಲ ಅಂತ ಹೇಳ್ತೇವೆ. ಅಲ್ಲ, ಈಗೊಂದು 80 ಜನ ಇದ್ದಾರೆ ಅಂತ ಹೇಳ್ತೇವೆ. 80 ಜನರು ಹೊರಗೆ ಹೋದ ಮೇಲೆ 7:35 ಸರಿಯಾಗಿ ಇಲ್ಲಿ ಏನುಂಟು? ಅಲ್ಲಿ ಏನಿಲ್ಲಪ್ಪ, ಎಲ್ಲ ಇದ್ದವರೆಲ್ಲ ಹೋಗಿ ಆಯಿತು, ಏನೂ ಇಲ್ಲ. ಏನೂ ಇಲ್ಲ ಅಂತ ಹೇಳ್ತೇವೆ. ಆಕಾಶ ಇಲ್ಲ ಅಂತ ಕೇಳಿದರೆ ಆಕಾಶ ಉಂಟು. ಆಕಾಶ ಉಂಟು, ಆದರೆ ಏನೂ ಇಲ್ಲ. ಆಕಾಶ ಉಂಟು ಅನ್ನೋದು ನಾವು ಊಹಿಸುವುದೇ ಹೊರತು ಕಾಣಿಸುತ್ತಾ? ನನಗಿಲ್ಲಿ ಆಕಾಶ ಉಂಟು, ನನಗೆ ಆಕಾಶ ಕಾಣಿಸ್ತಾ ಉಂಟು ಅಂತ ಯಾರಾದರೂ ಹೇಳ್ತಾರಾ? ಆಕಾಶ ಕಾಣಿಸುವುದಲ್ಲ, ಅಲ್ಲಿ ಏನೂ ಇಲ್ಲ ಅನ್ನುವುದು ಕಾಣಿಸುವುದು. ಏನೂ ಇಲ್ಲ ಅನ್ನುವುದು ಕಾಣಿಸಿದಾಗ ಆಕಾಶ ಉಂಟು ಅಂತ ಊಹಿಸುವುದು. ಯಾಕಂದರೆ ಎಲ್ಲಿ ಏನೂ ಇಲ್ಲವೋ ಅಲ್ಲಿ ಆಕಾಶ ಇದೆ ಅಂತ ಅರ್ಥ. ಆಕಾಶ ಅಂದರೆ ಅವಕಾಶ. ಎಲ್ಲವೂ ಎಲ್ಲಿ ತುಂಬಿದೆಯೋ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿ ಹೌಸ್ ಫುಲ್ ಅಂತ ಹಾಕಿರ್ತಾರೆ ಹೊರಗೆ, ಅಲ್ಲಿ ಪೂರ್ತಿ ಫುಲ್ಲಾಗಿ ಹೋಗಿದೆ, ಅಲ್ಲಿ ಅವಕಾಶವೇ ಇಲ್ಲ ಅಂತ ಹಾಕಿರ್ತಾರೆ. ಅದೇ ಅಷ್ಟು ಜನ ಹೊರಗೆ ಹೋದಾಗ ಬೇಕಾದಷ್ಟು ಅವಕಾಶ ಇದೆ ಅಂತ ಹಾಕ್ತಾರೆ. ಹಾಗಾದರೆ ಅವಕಾಶ ಅನ್ನುವುದು ಕಾಣಿಸುವುದಿಲ್ಲ, ಊಹಿಸಲ್ಪಡ್ತದೆ. ಅಲ್ಲಿ ಅದು ಎಲ್ಲ ಇಲ್ಲ ಅಂತ ಆದರೆ ಅವಕಾಶ ಇದೆ ಅಂತ ಊಹಿಸಲ್ಪಡ್ತದೆ. ಹಾಗೆ ಭಗವಂತ ಯಾವತ್ತೂ ಕೂಡ ಊಹಿಸಲ್ಪಡುವುದೇ ಹೊರತು ಕಾಣಲ್ಪಡುವುದಿಲ್ಲ. ಆದ್ದರಿಂದ ಅವ ನಭಸ್ ಅಂತ ಕರೆಸಿಕೊಳ್ತಾನೆ. ಕಾಣುವುದೇ ಇಲ್ಲ ಅಂದರೆ ಆಕಾಶವು ಕಾಣುವುದೇ ಇಲ್ವಾ? ಆಕಾಶವು ಕೂಡ ಸಾಕ್ಷಿಗೋಚರ ಅಂತ ನಮ್ಮ ಸಿದ್ಧಾಂತ. ಆಕಾಶ ಅನ್ನುವುದು ಕೇವಲ ಊಹೆಗೆ ವಿಷಯ ಅಲ್ಲ, ಆಕಾಶವು ಸಾಕ್ಷೀಂದ್ರಿಯಕ್ಕೆ ವಿಷಯವಾಗ್ತದೆ. ಅಂದರೆ ಆತ್ಮಸ್ವರೂಪವು ಅದನ್ನು ಕಾಣ್ತದೆ ಅಂತ. ಭಗವಂತನು ಕೂಡ ಆತ್ಮಸ್ವರೂಪದಿಂದ ಗ್ರಾಹ್ಯನೇ ಹೊರತು ಆತ್ಮಸ್ವರೂಪವಲ್ಲದ ಮನಸ್ಸಿನಿಂದಾಗಲಿ ಹೊರಗಿನ ಪಂಚ ಇಂದ್ರಿಯಗಳಿಂದಾಗಲಿ ಅವನು ಗ್ರಾಹ್ಯನಲ್ಲ. ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹುರು ವೇದಾಹ. ಇಂದ್ರಿಯಗಳಾಗಲಿ ಅಥವಾ ಮಾನಸಿಕ ಊಹೆಗಳಾಗಲಿ ಭಗವಂತನನ್ನು ಕಾಣಲಾರವು. ವೇದಗಳೇ ಅವನನ್ನು ತಿಳಿಸ್ತಾವೆ. ಆತ್ಮಸ್ವರೂಪಭೂತವಾದ ಇಂದ್ರಿಯ ಅವನನ್ನು ದರ್ಶನ ಮಾಡ್ತದೆ. ಇದು ಬಿಟ್ಟರೆ ಭಗವಂತನನ್ನು ತಿಳಿಯುವುದಕ್ಕೆ ಬೇರೆ ಮಾರ್ಗ ಇಲ್ಲ. ಅಣುರೇಷ ಆತ್ಮ ಚೇತಸ ವೇದಿತವ್ಯ ಇತ್ಯಾದಿ ಮಂತ್ರಗಳು ಅದನ್ನು ಹೇಳ್ತಾವೆ. ಅರ್ಥಲಿಂಗಾಯ ನಭಸೇ ನಮೋಂತರ್ಬಹಿರಾತ್ಮನೇ. ಅಂತಹ ಬಹಿಹಿ, ಒಳಗೂ ಹೊರಗೂ ಇರುವ ಭಗವಂತನಿಗೆ. ನಮಃ ಪುಣ್ಯಾಯ ಲೋಕಾಯ, ಪುಣ್ಯ ಶ್ಲೋಕ ಅಂತ ಕರೆಸಿಕೊಂಡಂತಹ ಭಗವಂತನಿಗೆ ಪುಣ್ಯಾಯ ಶ್ಲೋಕ. ಪುಣ್ಯಶ್ಲೋಕ ಅಂತ ದೇವರಿಗೆ ಹೆಸರು. ಪುಣ್ಯಶ್ಲೋಕ ಅನ್ನೋದಕ್ಕೆ ಅನೇಕ ಅರ್ಥ ಇದೆ. ಪ್ರಸಿದ್ಧವಾದ ಅರ್ಥ ಏನಂದರೆ, ಯಾರ ಬಗ್ಗೆ ನಾವು ಶ್ಲೋಕ ಮಾಡುವುದರಿಂದ, ಶ್ಲೋಕ ಅಂದರೆ ಉಚ್ಚಾರಣೆ ಮಾಡುವುದರಿಂದ ನಮಗೆ ಪುಣ್ಯ ಪ್ರಾಪ್ತಿ ಆಗ್ತದೋ ಅವರಿಗೆ ಪುಣ್ಯಶ್ಲೋಕರು ಅಂತ ಹೆಸರು. ಪುಣ್ಯಶ್ಲೋಕೋ ನಲೋ ರಾಜ ಪುಣ್ಯಶ್ಲೋಕೋ ಯುಧಿಷ್ಠಿರ ಅಂತ ಪ್ರಾತಃ ಕಾಲದಲ್ಲಿ ಪುಣ್ಯಶ್ಲೋಕ ಸ್ಮರಣೆ ಅಂತ ಒಂದಿದೆ. ಇಂಥವರೆಲ್ಲ ಪುಣ್ಯಶ್ಲೋಕರು ಅಂತ ಹೇಳಿದರೆ ಇದರ ಅರ್ಥ ಅವರನ್ನು ಶ್ಲೋಕ ಮಾಡುವುದರಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತ. ಶ್ಲೋಕ
ಅಂದರೆ ಉಚ್ಚಾರಣೆ ಮಾಡುವುದು, ಯಾರ ಹೆಸರನ್ನು ಉಚ್ಚರಿಸುವುದರಿಂದ ಅಥವಾ ಯಾರ ಚಿತ್ರೆಯನ್ನು ಅನುಸಂಧಾನ ಮಾಡುವುದರಿಂದ ಮನುಷ್ಯನಿಗೆ ಪುಣ್ಯ ಪ್ರಾಪ್ತಿಯಾಗ್ತದೋ ಅಂತಹ ವ್ಯಕ್ತಿಗಳನ್ನೆಲ್ಲ ಪ್ರಾತಸ್ಮರಣೀಯರು ಅಥವಾ ಪುಣ್ಯಶ್ಲೋಕರು ಅಂತ ಉಲ್ಲೇಖ ಮಾಡ್ತೇವೆ. ಎಲ್ಲ ಪುಣ್ಯಶ್ಲೋಕರಿಗಿಂತ ಎತ್ತರದ ಪುಣ್ಯಶ್ಲೋಕ ಭಗವಂತ. ಶ್ರವಣ ಮಂಗಲನಾಮಧೇಯ. ತೀರ್ಥಶ್ರವ ಅಂದರೆ ಯಾರನ್ನು ಶ್ರವಣ ಮಾಡುವುದರಿಂದ ತೀರ್ಥ ಪ್ರಾಪ್ತಿಯಾಗ್ತದೋ ಅಥವಾ ಯಾರನ್ನು ಶ್ಲೋಕ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗ್ತದೋ ಅಂತಹ ಸ್ವರೂಪ ಭಗವಂತನದ್ದು. ಅವನ ನಾಮಸ್ಮರಣೆ ಅಥವಾ ರಾಮ ಹರಿ ಅನ್ನುವ ಎರಡಕ್ಷರದ ಉಚ್ಚಾರಣೆಯೇ ನಮಗೆ ಪುಣ್ಯ ವಿಶೇಷವನ್ನು ಕೊಡುವಂಥದ್ದು. ಆದ್ದರಿಂದ ಅವ ಪುಣ್ಯ ಶ್ಲೋಕ. ಅಮುಷ್ಮೈ ಭೂರಿ ವರ್ಚಸೇ. ಸಿಕ್ಕಾಬಟ್ಟೆ ವರ್ಚಸ್ಸುಳ್ಳಂತಹ ಭಗವಂತನಿಗೆ ನಮಸ್ಕಾರ. ಪ್ರವೃತ್ತಾಯ ನಿವೃತ್ತಾಯ ಪಿತೃದೇವಾಯ ಕರ್ಮಣೆ ನಮೋ ಧರ್ಮ ವಿಪಾಕಾಯ ಮೃತ್ಯವೇ ದುಃಖದಾಯ ಚ. ಸ್ವಲ್ಪ ವಿಚಿತ್ರವಾಗಿ ರುದ್ರದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ಭಗವಂತನನ್ನು. ಪ್ರವೃತ್ತಾಯ ನಿವೃತ್ತಾಯ ಅಂದರೆ ಇನ್ನೂ ವೃತ್ತಿಯಲ್ಲಿ ಇರತಕ್ಕಂಥವನಿಗೆ, ಜೊತೆಗೆ ನಿವೃತ್ತಾಯ ಅಂದರೆ ರಿಟೈರ್ಡ್ ಅವನು ನಿವೃತ್ತನಾಗಿ ಬಿಟ್ಟಿದ್ದಾನೆ ಅಂಥವನಿಗೆ, ಜೊತೆಗೆ ಪಿತೃದೇವಾಯ ನಿವೃತ್ತ ಮಾತ್ರ ಅಲ್ಲ, ಕೊನೆಗೆ ಪಿತೃದೇವತೆ ಆಗಿಬಿಟ್ಟಿದ್ದಾನೆವ ಪಿತೃದೇವಾಯ. ಆಮೇಲೆ ಕರ್ಮಣೆ, ಜೊತೆಗೆ ಕರ್ಮಗಳನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ನಮೋ ಧರ್ಮ ವಿಪಾಕಾಯ, ಕೊನೆಗೆ ಧರ್ಮದ ಫಲವೇ ಅವನಾಗಿ ಬಿಟ್ಟಿದ್ದಾನೆ. ಮೃತ್ಯವೇ, ಎಲ್ಲರಿಗೂ ಮೃತ್ಯುವಾಗಿದ್ದಾನೆ. ಜೊತೆಗೆ ದುಃಖದಾಯಚ, ದುಃಖವನ್ನು ಕೊಡುವವನಾಗಿದ್ದಾನೆ. ಇಲ್ಲಿ ತನಕ ಹೊಗಳಿದ್ದು ಈಗ ಬೈಲಿಕ್ಕೆ ಶುರು ಮಾಡಿದ್ದಾನೆ ರುದ್ರದೇವರು. ಪ್ರವೃತ್ತಾಯ ನಿವೃತ್ತಾಯ ಪಿತೃದೇವಾಯ ಕರ್ಮಣೇ. ಭಗವಂತನನ್ನು ಬೈದರೂ ಕೂಡ ಹೊಗಳುವುದೇ. ಈ ಮಾತನ್ನು ಆಚಾರ್ಯರು ಹೇಳ್ತಾರೆ ಉಪನಿಷತ್ ಭಾಷ್ಯದಲ್ಲಿ. ಭಗವಂತನಿಗೆ ಯಾವುದೂ ಹೊರಲೋಕಕ್ಕೆ ದೋಷವಾಚಕ ಶಬ್ದ ಅಂತ ಇರ್ತದೋ ಅದೂ ಗುಣವಾಚಕವಾಗಿ ಬಿಡ್ತದೆ ಭಗವಂತನಲ್ಲಿ. ದೋಷ ಶಬ್ದಾಶ್ಚ ವಿಷ್ಣವಿ ಅಂತ ಹೇಳ್ತಾರೆ. ದೋಷ ಶಬ್ದವೂ ಕೂಡ ಭಗವಂತನಲ್ಲಿ ಬಹು ಭುಕ್ತ್ವಂನ ದೋಷಾಯ. ಉದಾಹರಣೆಗೆ ಲೋಕದಲ್ಲಿ ತುಂಬ ಊಟ ಮಾಡ್ತಾನಪ್ಪ, ಸಿಕ್ಕಾಬಟ್ಟೆ ಅಂತ, ಅದಕ್ಕೆ ಯಾವ್ಯಾವುದೋ ಶಬ್ದಗಳಿದೆ. ಆಯಾ ಊರಿನಲ್ಲಿ ತುಂಬ ಊಟ ಮಾಡುವವನಿಗೆ ಹೊಟ್ಟೆ ಬಾಕ ಮತ್ತೊಂದು ಬೇರೆ ಬೇರೆ ಶಬ್ದಗಳನ್ನು ಇಟ್ಟುಕೊಂಡಿದ್ದಾರೆ. ಕೆಲವರು ಬಕಾಸುರ ಅಂತ ಶಬ್ದ ಇಟ್ಟುಕೊಂಡಿದ್ದಾರೆ, ಕೆಲವರು ವೃಕೋದರ ಅಂತ ಬಳಸ್ತಾರೆ. ಯಾಕೋ ಏನೋ ಗೊತ್ತಿಲ್ಲ, ವೃಕೋದರ ಅನ್ನೋದಕ್ಕೆ ಹೆಚ್ಚು ಊಟ ಮಾಡುವವ ಅಂತ ಅರ್ಥ ಇಲ್ಲವೇ ಇಲ್ಲ. ಸಿಕ್ಕಾಬಿಟ್ಟೆ ಊಟ ಮಾಡ್ತಾನೆ ವೃಕೋದರ ಅಂತ ಹೇಳ್ತಾರೆ. ವೃಕೋದರ ಅನ್ನೋದು ಊಟ ಮಾಡುವವ ಅನ್ನೋ ಅರ್ಥದ ಶಬ್ದ ಅಲ್ಲ, ಸುಂದರವಾದ ಉದರವುಳ್ಳವ ಅನ್ನೋ ಅರ್ಥವನ್ನು ಕೊಡುವ ಶಬ್ದ ಅದು. ಮತ್ತೊಂದು ಅರ್ಥ ಇದೆ ವೃಕೋದರ ಅನ್ನುವ ಶಬ್ದದಲ್ಲಿ, ಅದು ಪ್ರಪಂಚವನ್ನೇ ನುಂಗಿದರೂ ಹೊಟ್ಟೆ ದೊಡ್ಡದಾಗಿರುವುದಿಲ್ಲ, ಅದು ವೃಕೋದರ ಶಬ್ದದ ಅರ್ಥ. ಯಾಕಂದರೆ ವೃಕ ಅಂದರೆ ತೋಳ, ತೋಳದ ಉದರ ಅಂದರೆ ತೋಳದ ಹೊಟ್ಟೆ ಚಿಕ್ಕದಿರ್ತದೆ, ಆದರೆ ಒಂದು ಹಸುವನ್ನು ತಿನ್ನುವಷ್ಟು ಹೊಟ್ಟೆಯಲ್ಲಿ ಜಾಗ ಇರ್ತದೆ, ಆದರೆ ಹೊಟ್ಟೆ ಯಾವತ್ತೂ ದೊಡ್ಡದಾಗುವುದಿಲ್ಲ, ಅದು ಇಷ್ಟೇ ಇರುವುದು. ಹಾಗೆ ವೃಕೋದರ ಅಂತ ಭೀಮಸೇನ ದೇವರಿಗೆ ಹೆಸರು. ಯಾಕಂದರೆ ಅದು ಸ್ವತಃ ಮುಖ್ಯಪ್ರಾಣ ದೇವರಿಗೆ ಹೆಸರು. ಯಾಕಂದರೆ ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ, ಅವರ ಅಂಗುಷ್ಠದಲ್ಲಿ ಅಂಗುಷ್ಠ ಮಾತ್ರವಾದಂತಹ ಒಂದು ವೈಶ್ವಾನರಾಜ್ಞೆ ಅವರ ಉದರದಲ್ಲಿದೆ. ಆ ಅಗ್ನಿ ಎಂಥದ್ದು ಮಾಡುತ್ತೆ ಅಂದರೆ ಪ್ರಪಂಚವನ್ನೇ ಹೊಟ್ಟೆಗೆ ಹಾಕಿಕೊಂಡ್ರೂ ಅದನ್ನು ಭಸ್ಮ ಮಾಡಿ ಹಾಕ್ತದೆ, ಹೊಟ್ಟೆ ದೊಡ್ಡದಾಗುವುದೇ ಇಲ್ಲ. ಆ ರೀತಿಯ ಉದರ ಇರುವುದರಿಂದ ವೃಕೋದರ ಅಂತ ಹೆಸರು. ಆದರೆ ಇಲ್ಲಿ ಬಹುಬುಕ್ ಸಿಕ್ಕಾಬಟ್ಟೆ ತಿಂತಾನೆ ಅಂತೇಳಿದರೆ ಲೋಕದ ವ್ಯಕ್ತಿಗೆ ಅದು ದೋಷ, ಭಸ್ಮಕ ರೋಗವೋ ಮತ್ತೊಂದೋ ಏನೋ ದೋಷ ಇದೆ ಅಂತ ಅರ್ಥ. ಆದರೆ ಭಗವಂತ ಬಹುಬುಕ್ ಅಂತೇಳಿದರೆ ಅವನಿಗೆ ಗುಣ, ಅವನಿಗೆ ಎಲ್ಲವನ್ನೂ ತಿಂತಾನೆ ಅಂತ. ಸರ್ವಭಕ್ಷತ್ವ ಅನ್ನೋದು ಕೆಲವರಿಗೆ ದೋಷ, ಭಗವಂತನಿಗೆ ಅದು ದೋಷ ಅಲ್ಲ. ಯಾಕಂದ್ರೆ ಒಂದು ಹಂತ ಮೀರಿ ಎತ್ತರ ಆದ ಮೇಲೆ ಅವ್ರು ಏನು ಮಾಡಿದರೂ ಗುಣವೇ. ಭಗವಂತ ಸರ್ವೋತ್ಕೃಷ್ಟನಾದವ, ಅವನು ಸರ್ವ ಸಮರ್ಥ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಅಂತಹ ಭಗವಂತನಲ್ಲಿ ಎಲ್ಲವೂ ಗುಣವೇ. ದೋಷವಾಚಕ ಶಬ್ದ ಅವನಲ್ಲಿ ನಿಲ್ಲುವುದೇ ಇಲ್ಲ. ವಸ್ತುತಃ ಒಬ್ಬನನ್ನು ಕುರಿತು ಒಂದು ಶಬ್ದ ಹೇಳಿದರೆ ಆ ಶಬ್ದ ಗುಣವನ್ನು ಅಥವಾ ದೋಷವನ್ನು ಯಾಕೆ ಹೇಳ್ತದೆ ಅಂದರೆ ಅವನಲ್ಲಿ ಅದು ಇರುವುದರಿಂದ. ಅಲ್ಲಿ ದೋಷ ಇದ್ದರೆ ಅದು ದೋಷವನ್ನು ಹೇಳ್ತದೆ, ಗುಣ ಇದ್ದರೆ ಗುಣವನ್ನು ಹೇಳ್ತದೆ. ಒಬ್ಬರನ್ನು ಸಭೆಯಲ್ಲಿ ಕೊಳ್ಳಿರಿಸಿ ಇವತ್ತು ದೊಡ್ಡ ಪಂಡಿತರು ಇವರು, ಮಹಾ ಬೃಹಸ್ಪತ್ಯಾಚಾರ್ಯರು ಇದ್ದ ಹಾಗೆ ಅಂತ ಎಲ್ಲ ಹೇಳಿದರೆ ಅದು ಗುಣವನ್ನೇ ಹೇಳ್ತದೆ ಅವರಲ್ಲಿ. ಅದೇ ಇನ್ನೊಬ್ಬರ ಹತ್ರ ನೋಡಿ ಅಲ್ಲಿ ಬೃಹಸ್ಪತಿ ಕೂತಿದ್ದಾನೆ, ನೋಡಿ 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 ಬೃಹಸ್ಪತಿ ಅಂತ ಹೇಳಿದರೆ ಅದು ದೋಷವನ್ನು ಹೇಳ್ತದೆ. ಹಾಗಾದರೆ ಹೇಳಿದ್ದು ಇವನಿಗೂ ಬೃಹಸ್ಪತಿ ಅಂತ ಹೇಳಿದ್ದು, ಅವರಿಗೂ ಬೃಹಸ್ಪತಿ ಅಂತಲೇ ಹೇಳಿದ್ದು. ಆದರೆ ಇವನಲ್ಲಿ ಅಷ್ಟು ದೊಡ್ಡ ಜ್ಞಾನ ಇರುವುದರಿಂದ ಇವರಿಗೆ ಬೃಹಸ್ಪತಿ ಅಂತ ಹೇಳಿದರೆ ಅದು ಗುಣವಾಯಿತು. ಅವನು ದೊಡ್ಡ ಶಿಖಾಮಣಿ ಆದ್ದರಿಂದ ಅವನಿಗೆ ಬೃಹಸ್ಪತಿ ಅಂತ ಹೇಳಿದರೆ ದೋಷವಾಯಿತು. ಹಾಗಾದರೆ ಒಂದು ಶಬ್ದವನ್ನು ಯಾವ ಶಬ್ದ ಬಳಸಿದ್ದೇವೆ ಅಂತ ಮುಖ್ಯ ಅಲ್ಲ. ಈಗ ಹನುಮಂತ ದೇವರಿಗೆ ಮಂಗ ಅಂತ ಹೇಳಿದರೆ ಅದು ಗುಣವಾಚಕ ಆಗ್ತದೆ. ಅದೇ ಮಂಗಳೂರಿನಲ್ಲಿ ಒಬ್ಬ ಹುಡುಗನಿಗೆ ಮಂಗ ಸ್ವಲ್ಪ ಆ ಕಡೆ ಹೋಗು ಅಂತ ಹೇಳಿದರೆ ಅದು ಬೈಗಳಾಗ್ತದೆ. ಮಂಗ ಅಂತ ಹೇಳುವುದು ಕೂಡ
ಅದಕ್ಕೆ ಅರ್ಥ ಏನು ಅನ್ನೋದು ಪ್ರಮುಖವಾಗುವುದಿಲ್ಲ. ಅದು ಯಾವ ವ್ಯಕ್ತಿಗೆ ನಾವು ಶಬ್ದವನ್ನು ಬಳಸ್ತೇವೆ ಅನ್ನುವುದರ ಮೇಲೆ ಅದು ಗುಣವಾಚಕವೋ ದೋಷವಾಚಕವೋ ಅನ್ನುವುದು ನಿರ್ಧಾರ ಆಗ್ತದೆ. ನನಗೆ ಇನ್ನೂ ಕೆಲವು ಆಶ್ಚರ್ಯ ಇದೆ ಇದರಲ್ಲಿ. ಈ ಉತ್ತರಾದಿ ಮಠದ ಪರಿಸರದಲ್ಲಿ ಹೇಗಿದೆ ಅಂದರೆ ಕೆಲವೆಲ್ಲ ವಿಚಿತ್ರವಾದ ಶಬ್ದಗಳಿಂದ ಕರೆದು ಬಿಡ್ತಾರೆ. ಆ ಮಗ ಈ ಮಗ ಅಂತೆಲ್ಲ ಶಬ್ದದಲ್ಲಿ ಕರೆಯುವುದು ಅಂತ ಇರ್ತದೆ. ಅದು ಅವರಿಗೆ ಬಹಳ ಪ್ರೀತಿ. ನಮಗೆ ಆ ಶಬ್ದದಿಂದ ಕರೀಲೇ ಇಲ್ಲ ಇವತ್ತವರು ಅಂತ ಕೆಲವರು ಅಂದ್ಕೊಳ್ತಾರೆ. ಕೆಲವರಿಗೆ ಆ ಶಬ್ದ ಕೇಳಿದರೆ ತುಂಬ ಹೇಸಿಗೆ ಆಗುವ ಶಬ್ದಗಳಿರ್ತವೆ. ಅಂದರೆ ಶಬ್ದ ಪ್ರಮುಖ ಆಗುವುದಿಲ್ಲ, ಅದರಲ್ಲಿ ಹಿಂದೆ ಇರತಕ್ಕಂತಹ ಭಾವ ಅಥವಾ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣಧರ್ಮ ಅನ್ನೋದು ಪ್ರಮುಖವಾಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಉಲ್ಲೇಖ ಮಾಡಿದೆ. ಅಂತೂ ದೇವರಿಗೆ ಸರ್ವ ಶಬ್ದವೂ ಕೂಡ ಗುಣವಾಚಕ ಯಾಕಾಗ್ತದೆ ಅಂತೇಳಿದರೆ ದೇವರಲ್ಲಿ ಗುಣಗಳೇ ಇರುವುದರಿಂದ. ದೋಷವಾಚಕ ಶಬ್ದವೂ ಅವನಲ್ಲಿ ಗುಣವಾಚಕವಾಗಿ ಯಾಕೆ ನಿಲ್ತದೆ ಅಂದರೆ ಅವನಲ್ಲಿ ದೋಷಗಳೇ ಇಲ್ಲವಾದ್ದರಿಂದ. ಇದ್ದರೆ ಅಲ್ವಾ ಶಬ್ದ ಅವನಲ್ಲಿ ಅದನ್ನು ಹೇಳಬೇಕು. ಆದ್ದರಿಂದ ದೋಷವಾಚಕ ಶಬ್ದವೂ ಭಗವಂತನಲ್ಲಿ ಗುಣವಾಚಕ. ಅವನು ಪ್ರವೃತ್ತ, ಅವನು ನಿವೃತ್ತ. ಅವನು ಪ್ರವೃತ್ತ ಅಂದರೆ ಏನರ್ಥ? ಎಲ್ಲ ಕೆಲಸವನ್ನು ಮಾಡುವುದವನೇ. ಏನು ಮುನ್ನುಗ್ಗಿ ಬಿಡುವವ. ಪ್ರವೃತ್ತ ಅಂದರೆ ಮುನ್ನುಗ್ಗುವವ. ಯಾಕಂದರೆ ಎಲ್ಲ ಕೆಲಸವನ್ನು ಮಾಡುವ ವ್ಯಕ್ತಿಗಳಲ್ಲಿ ನಿಂತು ಮಾಡಿಸುವವ ಅವನಾದ್ದರಿಂದ ಪ್ರವೃತ್ತ. ಹಾಗೆಂತೇಳಿ ಅವ ಏನನ್ನೂ ಮಾಡುವುದಿಲ್ಲ ಅಂತ ಅವ ನಿವೃತ್ತ. ಅಲ್ಲ, ರಿಟೈರ್ಮೆಂಟ್ ತಗೊಂಡಿದ್ದಾನೆ, ಸುಮ್ಮನೆ ಕೊಡುವುದು. ಎಲ್ಲ ಮಾಡುವುದನ್ನು ನೋಡುವುದಷ್ಟೇ. ಎಲ್ಲರೂ ಮಾಡ್ತಾ ಇದ್ದಾರೆ ಹಾಂ 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 ಅಂತ ನೋಡುವುದೇ ಹೊರತು ತಾನು ಏನೂ ಮಾಡುವುದಿಲ್ಲ. ಯಾಕೆ ಏನು ಮಾಡುವುದಿಲ್ಲ? ಯಾಕಂದರೆ ಅವ ಎಲ್ಲವನ್ನೂ ಮಾಡಿಸ್ತಾನೆ, ಆದರೆ ಮಾಡಿಸಿದ್ದರಿಂದ ಅವನಿಗೆ ಯಾವ ಲೇಪವೂ ಇಲ್ಲ. ಈಗ ನಿಜವಾಗಿ ಭಗವಂತ ಎಲ್ಲವನ್ನೂ ಮಾಡಿದರೆ ಕೊನೆಗೆ ಬದಿಯಲ್ಲಿ ಕೂತು ಸುಸ್ತಾಗಿ ಒಂದು ಸಲ ಹೊರಕೊಂಡು ಕೂತ್ಕೊಳ್ಬೇಕಲ್ಲ, ಉಸ್ಸಪ್ಪ ಅಂತೇಳಿ. ಈ ಪಾಂಡುರಂಗ ವಿಠಲನನ್ನು ನೋಡಿ ದಾಸರು ತಮಾಷೆ ಮಾಡ್ತಾರೆ. ಏನು ಸೊಂಟಕ್ಕೆ ಕೈ ಇಟ್ಟುಕೊಂಡು ಸುಸ್ತಾಗೋಯ್ತಾ ನಿನಗೆ ಬ್ರಾಹ್ಮಣರ ಕಾಲು ತೊಳೆದು ರಾಜಸೂಯ ಆಗದಲ್ಲಿ ಅಂತ ತಮಾಷೆ ಮಾಡ್ತಾರೆ. ಹಾಗೆ ಈ ದೇವರಿಗೆ ಇಷ್ಟೆಲ್ಲ ಕೆಲಸ ಮಾಡಿ ಸುಸ್ತಾಗಬೇಕಲ್ಲ, ದೇವರಿಗೆ ಸುಸ್ತಾಗುವುದಿಲ್ಲ. ಯಾಕಾಗುವುದಿಲ್ಲ ಅಂದರೆ ಅವನು ನಿವೃತ್ತ. ಯಾವ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಆ ಕೆಲಸದ ಸುಸ್ತು ಅವನಿಗಿಲ್ಲ. ಕೆಲಸದಲ್ಲಿ ಅವನಿಗೆ ಅಟ್ಯಾಚ್ಮೆಂಟ್ ಇಲ್ಲ. ಯಾವತ್ತೂ ಒಂದು ಕೆಲಸವನ್ನು ಮಾಡ್ತಾ ಇದ್ದಾಗ ಆ ವ್ಯಕ್ತಿಗೆ ಅದರಿಂದ ಒಂದು ಸುಸ್ತಾಗಬೇಕು ಅಥವಾ ಭಾರಿ ಖುಷಿಯಾಗಬೇಕು, ಎರಡಾಗ್ತದೆ. ಖುಷಿ ಅಥವಾ ಸುಸ್ತು ಎರಡೂ ಆಗುವುದು ಅದರಲ್ಲಿರತಕ್ಕಂತಹ ಅಂಟುವಿಕೆಯಿಂದ. ಯಾವಾಗ ಇದ್ದೂ ಇಲ್ಲದೇ ಇದ್ದ ಹಾಗೆ ಕೆಲಸ ನಡೀತಾ ಹೋಗ್ತದೋ ಆವಾಗ ಅದರಿಂದ ಸುಸ್ತಾಗೋದಿಲ್ಲ. ಈಗ ನಮಗೆ ಉಸಿರಾಡ್ತಾ ಇದ್ದೇವೆ ನಾವು ಇಷ್ಟು ಹೊತ್ತು. ನನಗೆ ಉಸಿರಾಡಿ ಸುಸ್ತಾಗೋಯ್ತಪ್ಪ, ಸ್ವಲ್ಪ ಉಸಿರು ನಿಲ್ಲಿಸ್ತೇನೆ ಅಂತ ಯಾರಾದ್ರು ನಿಲ್ಲಿಸ್ತಾರಾ? ಅದು ಉಸಿರಾಟ ಅನ್ನೋದು ಅವನಿಗೆ ಮಾಡ್ತಾ ಇದ್ದರೆ ಅದರಲ್ಲಿ ಅಟ್ಯಾಚ್ಮೆಂಟ್ ಇಲ್ಲ ಅವನಿಗೆ. ಎಷ್ಟೋ ವ್ಯಕ್ತಿಗಳ ಹತ್ರ ನೀವು ಉಸಿರಾಡುವುದು ಸರಿ ಇಲ್ಲ ಸ್ವಾಮಿ, ಸ್ವಲ್ಪ ಸರಿಯಾಗಿ ಉಸಿರಾಡಬೇಕು ಅಂತ ಹೇಳಿದರೆ, ಹೌದಾ ನಾನು ಇಷ್ಟು ಸಮಯ ಉಸಿರಾಡ್ತಾ ಇದ್ನೋ ಅಂತ ಕೇಳ್ತಾರೆ ಅವರು. ಅವ್ರಿಗೆ ಉಸಿರಾಡುವುದರ ಬಗ್ಗೆ ಪ್ರಜ್ಞೆಯೇ ಇಲ್ಲ. ತನ್ನ ಗಮನಕ್ಕೆ ಬರದೇ ಇರುವ ಹಾಗೆ, ಅಂದರೆ ಆ ಉಸಿರಿನ ಬಗ್ಗೆ ಯಾವುದೇ ರೀತಿಯ ಅಂಟುವಿಕೆ ಇಲ್ಲದೇ ಆ ಕೆಲಸ ನಡೆದಾಗ ಅದರಿಂದ ಸುಸ್ತಾಗುವುದಿಲ್ಲ. ಕೆಲವರು ಏನೇನೋ ಮಾಡ್ತಾ ಇರ್ತಾರೆ, ಒಂದು ಏನೋ ಆಗಾಗ ಚಿಟಿಕೆ ಹೊಡಿತಾ ಇರೋದು ಕೆಲವರ ಕೆಲಸ. ಕೆಲವರು ಹೀಗೆ ಮೈಯಲ್ಲಿದ್ದ ಬಟ್ಟೆ ಹಾರಿಸ್ತಾ ಇರೋದು, ಹೀಗೆ ಹಾರಿಸಿಕೊಂಡೇ ಇರ್ತಾರೆ. ಅಲ್ಲ, ಅವರಿಗೆ ಸುಸ್ತು ಆಗೋದಿಲ್ಲ, ಹೀಗೆ ಮಾಡ್ತಾ ಇರ್ತಾರೆ. ಎಷ್ಟು ಬಾರಿ ಮಾಡಿದರೂ ಸುಸ್ತಾಗೋದಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲದೆ ಮಾಡ್ತಾ ಇರ್ತಾರೆ. ಸ್ವಭಾವಸ್ಯ ಅನಪಾಯಾತ್ ಅಂತ ಅವರವರ ಸ್ವಭಾವ ಇರ್ತದೆ. ಸ್ವಭಾವಕ್ಕೆ ಅನುಗುಣವಾಗಿ ಯಾವ ಕೆಲಸವನ್ನು ಮಾಡ್ತಾರೋ ಆ ಕೆಲಸದಿಂದ ಸುಸ್ತಾಗುವುದಿಲ್ಲ. ಇದಕ್ಕೆ ವಾದಿರಾಜ ತೀರ್ಥರು ಕುದುರೆಯನ್ನು ದೃಷ್ಟಾಂತ ಕೊಡ್ತಾರೆ. ಕುದುರೆ ಯುಕ್ತಿ ಮಲ್ಲಿಕೆಯಲ್ಲಿ ಅವರು ದೃಷ್ಟಾಂತ ಕೊಡೋದು. ಅದು ಕುದುರೆ ನಿಂತುಕೊಂಡಿರ್ತದೆ, ಅದು ಕೂತುಕೊಳ್ಳುವುದು ಅಂತಿಲ್ಲ. ಕುದುರೆ ನಿಂತುಕೊಂಡೇ ಇರುವುದು. ರಾತ್ರಿ ನಿದ್ದೆ ಮಾಡುವುದು ನಿಂತುಕೊಂಡು. ಕೆಲವು ಮನುಷ್ಯರು ಕೂಡ ಕುದುರೆಯ ಸ್ವಭಾವವನ್ನು ಅಭ್ಯಾಸ ಮಾಡುವವರಿದ್ದಾರೆ. ಅದು ರಾತ್ರಿ ನಿಂತುಕೊಂಡೇ ನಿದ್ದೆ. ಅದಕ್ಕೆ ಕೂತುಕೊಂಡ್ರೆ ಸ್ವಲ್ಪ ಹೊತ್ತು ಕೂತುಕೊಂಡ್ರೆ ಸುಸ್ತಾಗಿಬಿಡ್ತದೆ. ಅದು ನಿಂತುಕೊಳ್ಬೇಕು. ನಿಂತುಕೊಂಡಿದ್ದರೆ ಅದಕ್ಕೆ ಸುಸ್ತೇ ಆಗೋದಿಲ್ಲ. ಮನುಷ್ಯ ಹೇಗೆ ಕೂತುಕೊಂಡು ಮಲ್ಕೊಂಡಿದ್ದರೆ ಸುಸ್ತಾಗೋದಿಲ್ಲ, ಹಾಗೆ ಅದಕ್ಕೆ ನಿಂತುಕೊಂಡಿದ್ದರೆ ಸುಸ್ತಾಗೋದಿಲ್ಲ. ಕುದುರೆ ಮಲಗಿತೋ ಸುಸ್ತಾಯಿತು ಅಂತ ಅರ್ಥ. ಅದಕ್ಕೆ ಮಲಗಿ ಕೂಡಲೇ ಎದ್ದು ಬಿಡ್ತದೆ. ಅದಕ್ಕೆ ಮಲಗಿದರೆ ಆಗಲ್ಲ ಅದಕ್ಕೆ. ಹಾಗೆ ಅದು ನಿಂತುಕೊಂಡೇ ಇದ್ದರೂ ಅದಕ್ಕೆ ಸುಸ್ತಿಲ್ಲ, ಯಾಕಂದರೆ ನಿಂತುಕೊಳ್ಳುವಿಕೆ ಅನ್ನೋದು ಅದರ ಸ್ವಭಾವ. ಹಾಗೆ ಭಗವಂತ ಎಲ್ಲರಲ್ಲೂ ನಿಂತು ಒಳಗೆ ಕೆಲಸ ಮಾಡಿಸುವುದು ಅನ್ನೋದು ಅವನ ಸ್ವಭಾವ. ಆದ್ದರಿಂದ ದೇವಸ್ಯೈಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ಸ್ವಭಾವ ರೂಪದಿಂದ ಅಂದರೆ ಅವನ ಸ್ವಭಾವ ಸಹಜವಾದ ಧರ್ಮದಿಂದ ಎಲ್ಲವನ್ನೂ ಮಾಡುವುದರಿಂದ ಭಗವಂತನಿಗೆ ಅದರ ಅಟ್ಯಾಚ್ಮೆಂಟ್ ಇಲ್ಲ. ಯಾವುದೇ ರೀತಿಯ ಅದರಿಂದ ಉಂಟಾಗುವ ಸುಸ್ತಾಗಲಿ ಅದರಿಂದ ಉಂಟಾಗುವ ಆನಂದವಾಗಲಿ ಅವನಿಗಿಲ್ಲ. ಯಾಕಂದರೆ ಅವ ತುಂಬಿದ ಆನಂದ. ಆಪ್ತ ಕಾಮಸ್ಯ ಕಾಸ್ಪೃಹ. ಹೊಸದಾಗಿ ಬರಬೇಕಾದದ್ದು ಏನಿದೆ ಭಗವಂತನಲ್ಲಿ? ಎಲ್ಲವನ್ನೂ ತುಂಬಿಸಿಕೊಂಡವನಲ್ವಾ. ಆದ್ದರಿಂದ ಅವ ಪ್ರವೃತ್ತನಾಗಿದ್ದರೂ ನಿವೃತ್ತನು ಹೇಗೋ ಹಾಗೆ ಅದರಿಂದ ಯಾವುದೇ ರೀತಿಯ ಸಂಘ ಅವನಿಗಿಲ್ಲವಾದ್ದರಿಂದ ಅವನನ್ನು ನಿವೃತ್ತ ಅಂತ ಕರೆಯೋದು. ಇದು ಇರಬೇಕು ಇಲ್ಲದಿರಬೇಕು ಅಂತಿದ್ದಾಗ ಅವ ಇದ್ದಾನೆ, ಆದರೆ ಇಲ್ಲದಂತೆ ಇರುವವನಾದ್ದರಿಂದ ಅವನು ನಿವೃತ್ತನಂತೆ ಪ್ರವೃತ್ತನಾದ್ದರಿಂದ ಅವನನ್ನು ಪ್ರವೃತ್ತಾಯ ನಿವೃತ್ತಾಯ ಅಂತ ಎರಡು ಶಬ್ದದಿಂದ ಕರೀತಾರೆ. ಇದು
ಸುಲಭವಾಗಿ ಶಾಸ್ತ್ರದ ಅರ್ಥ ಎಲ್ಲ ವ್ಯಾಖ್ಯಾನಕಾರರು ಹೇಳಿರುವಂಥ ಅರ್ಥ. ಒಬ್ಬರು ವ್ಯಾಖ್ಯಾನಕಾರರು ಭಾರಿ ಅರ್ಥ ಮಾಡಿದ್ದಾರೆ. ಪ್ರವೃತ್ತಾಯ ಅಂದರೆ ಪ್ರಕೃಷ್ಟವಾದ ವೃತ್ತಿಯುಳ್ಳವ, ನಿವೃತ್ತಾಯ ಅಂದರೆ ನಿತರಾಂ ವೃತ್ತಿಯುಳ್ಳವ ಅಂತ ಹೀಗೆಲ್ಲ ಸಂಸ್ಕೃತದ ವಿಶೇಷವಾದ ಅರ್ಥಗಳು ಉಂಟು. ಆದರೆ ಈಗ ನಾನು ಹೇಳಿದ ಅರ್ಥ ಸುಲಲಿತವಾಗಿ ಅರ್ಥವಾಗುವ ವಿಷಯ. ಜೊತೆಗೆ ಅವನಿಗೆ ಪಿತೃದೇವ ಅಂತ ದೇವರನ್ನು ರುದ್ರದೇವರು ಕರೀತಾರೆ. ಪಿತೃದೇವಾಯ ಕರ್ಮಣೇ. ಪಿತೃದೇವ ಅಂದರೆ ಪಿತೃಗಳಿಗೆಲ್ಲ ದೇವತೆ ಅಂತ ಅರ್ಥ. ಪಿತೃಣಾಂ ದೇವ ಪಿತೃದೇವ ಅಂತ. ನಾವು ಪಿತೃದೇವತೆಗಳು ಅಂತ ಹೇಳುವಾಗ ಪಿತೃಗಳೇ ಆದ ದೇವತೆಗಳು ಅಂತ ಕರ್ಮಧಾರೆಯ ಸಮಾಸ ಮಾಡುವುದು. ಇಲ್ಲಿ ಕರ್ಮಧಾರೆಯ ಸಮಾಸ ಅಲ್ಲ, ಪಿತೃ ಆದ ದೇವ ಅಲ್ಲ, ಮತ್ತು ಪಿತೃಗಳಿಗೆ ದೇವ, ಆದ್ದರಿಂದ ಇವನಿಗೆ ಪಿತೃದೇವ ಅಂತ ಹೆಸರು. ಪಿತೃಗಳು ಒಟ್ಟು 7 ವಿಧದ ಪಿತೃಗಳನ್ನು ಶಾಸ್ತ್ರ ಉಲ್ಲೇಖ ಮಾಡ್ತದೆ. ಸಪ್ತ ಪಿತೃಗಳು ಅಂತ. ಅದರಲ್ಲಿ 4 ಮತ್ತು 3 ಅಂತ 2 ಪ್ರಭೇದಗಳುಂಟು. ಅದು ಅಮೂರ್ತ ಮತ್ತು ಸಮೂರ್ತ ಅಂತ 2 ಬಗೆಯ ಪಿತೃಗಳನ್ನು ಹೇಳ್ತಾರೆ. ಅಮೂರ್ತ ಪಿತೃಗಳು 3 ಬಗೆ, ಸಮೂರ್ತ ಪಿತೃಗಳು 4 ಬಗೆ. ಅಲ್ಲ, 4 ಅಮೂರ್ತ ಪಿತೃಗಳು, 3 ಸಮೂರ್ತ ಪಿತೃಗಳು ಅಂತ ಅದರಲ್ಲಿ ಮತ್ತೆ ಪ್ರಭೇದ ಇದೆ. ಬರ್ಹಿಷದ, ಅಗ್ನಿಶ್ವಾತ್ತ, ವೈರಾಜ ಮತ್ತು ಆಜ್ಯಪ ಅಂತ ಹೇಳ್ತಕ್ಕಂತಹ 4 ಬಗೆಯ ಪಿತೃಗಳನ್ನು ಹೇಳ್ತಾರೆ. ಮತ್ತು ಆಮೇಲೆ ಸೋಮಪ ಮೊದಲಾದಂತಹ ಪಿತೃಗಳನ್ನು ಮತ್ತೆ ಉಲ್ಲೇಖ ಮಾಡ್ತಾರೆ. ಈ ಎಲ್ಲ ಥರದ ಪಿತೃಗಳು ಕೂಡ ಶಾಶ್ವತ ಪಿತೃಗಳು, ಚಿರಪಿತೃಗಳು ಅಂತ ಕರೆಸಿಕೊಳ್ಳುವವರು. ಈ ಚಿರಪಿತೃಗಳು ಅವರು ಚಂದ್ರನಿಗಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಅವರ ಲೋಕ ಇದೆ. ವಿಧೋಸ್ತು ಊರ್ಧ್ವಂ ಪಿತರೋ ವಸಂತಿ ಅಂತ. ಚಂದ್ರಲೋಕಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಪಿತೃದೇವತೆಗಳ ವಾಸ ಇರ್ತದೆ. ಆ ಪಿತೃದೇವತೆಗಳು ಉಪಾಸನೆ ಮಾಡುವುದು ಯಾರನ್ನು ಅಂದರೆ ಚಂದ್ರನ ಒಳಗಿರತಕ್ಕಂತಹ ಧನ್ವಂತರಿ ರೂಪನನ್ನು. ಚಂದ್ರನ ಒಳಗಿರುವ ಧನ್ವಂತರಿ ಸುಷುಮ್ನ ಅನ್ನುವ ಕಿರಣವನ್ನು ಚಂದ್ರನ ಮೂಲಕ ಹೊರಗೆ ಹಾಕತಕ್ಕಂತಹ ಚಂದ್ರಾಂತಸ್ಥಿತವಾದ ರೂಪವನ್ನು ಪಿತೃಗಳು ಉಪಾಸನೆ ಮಾಡ್ತಾರೆ. ಆದ್ದರಿಂದ ಪಿತೃಗಳಿಗೆ ದೇವರು ಯಾರು ಅಂದರೆ ಚಂದ್ರಸ್ಥಿತನಾದ ಚಂದ್ರನಾಮಕನಾದ ಸೋಮ. ಸೋಮಾಯ ಪಿತೃಮತೆ ಸ್ವಧಾ ನಮಃ ಅಂತ ಹೇಳ್ತೇವೆ. ಸೋಮ ಅನ್ನುವುದು ಪಿತೃಗಳ ದೇವತೆ. ಸೋಮ ಅಂತ ಹೇಳಿದರೆ ಲಕ್ಷ್ಮೀ ಸಮೇತನಾದ ಭಗವಂತ, ಚಂದ್ರಾಂತರ್ಗತನಾದ ರೂಪ ಅದು. ಈ ಚಂದ್ರಾಂತರ್ಗತವಾದ ರೂಪನ್ನೇ ಪಿತೃಗಳು ಉಪಾಸನೆ ಮಾಡುವುದರಿಂದ ಪಿತೃಗಳಿಗೆ ಚಂದ್ರ ಅಂದರೆ ಭಾರಿ ಇಷ್ಟ. ಅಂದರೆ ಚಂದ್ರನ ಹಾಗಿದ್ದದ್ದೇ ಬೇಕವರಿಗೆ. ಈ ಪಿಂಡವೂ ಕೂಡ ಚಂದ್ರನ ಹಾಗಿರಬೇಕು ಅವರಿಗೆ. ಚಂದ್ರ ಹೇಗೆ ಅಕ್ಕಿಗೆ ಸಂಬಂಧಪಟ್ಟ ದೇವತೆಯೋ ಅವರಿಗೆ ಅಕ್ಕಿಯಿಂದ ಮಾಡಿದ್ದೇ ಭಾರಿ ಇಷ್ಟವಾಗುವುದು. ಹೀಗೆ ಚಂದ್ರನಿಗೂ ಪಿತೃಗಳಿಗೂ ಬಹಳ ನಿಕಟವಾದ ಸಂಬಂಧ ಇದೆ. ಪಿತೃದೇವಾಯ, ಆ ಪಿತೃಗಳಿಂದ ಆರಾಧ್ಯನಾಗಿರತಕ್ಕಂಥವ ಭಗವಂತ ನಾರಾಯಣ. ಆ ಭಗವಂತನಿಗೆ ವೈಕುಂಠ ಅಂತಲೂ ಹೆಸರಿದೆ. ಪಿತೃಗಳಿಂದ ಆರಾಧ್ಯನಾದ ಭಗವಂತನನ್ನು ವೈಕುಂಠ ಎಂಬ ಶಬ್ದದಿಂದಲೂ ಕರೀತಾರೆ. ವೈಕುಂಠ ಅಂತೇಳಿ ಭಗವಂತನ ಲೋಕಕ್ಕೂ ಹೆಸರಿದೆ. ಆ ಲೋಕದಲ್ಲಿರುವ ಭಗವಂತನಿಗೂ ವೈಕುಂಠ ಅಂತ ಹೆಸರಿದೆ. ಅಂದರೆ ವೈಕುಂಠ ಸಮಾರಾಧನೆ ಅಂತೆಲ್ಲ ಶಬ್ದ ಬರುವುದು ಪಿತೃಪ್ರಿಯವಾದ ಭಗವಂತನ ರೂಪವನ್ನು ಇಟ್ಟುಕೊಂಡು. ಪಿತೃದೇವಾಯ ಕರ್ಮಣೇ, ಭಗವಂತನಿಗೆ ಕರ್ಮ ಅಂತ ಹೆಸರು. ಯೇಷಪಂಥ ಏತತ್ ಕರ್ಮ ಅಂತ ಉಪನಿಷತ್ತು ಬಂದಾಗ ಮಧ್ವಾಚಾರ್ಯರು ಭಗವಂತನಿಗೆ ಯಾಕೆ ಕರ್ಮ ಅಂತ ಹೆಸರು ಅಂತ ಉಲ್ಲೇಖ ಮಾಡಿದ್ದಾರೆ. ಕರ್ಮ ಯಾಕೆ ಅಂದರೆ ಎಲ್ಲರಲ್ಲೂ ನಿಂತು ಕರ್ಮವನ್ನು ಮಾಡಿ ಆ ಕರ್ಮವನ್ನು ತಾನು ಸ್ಪಷ್ಟವಾಗಿ ತಿಳಿದಿದ್ದಾನೆ. ಆದ್ದರಿಂದ ಕರ್ಮ. ಕರಣಾತ್ ಮಿತೇಹೆ, ಎಲ್ಲರ ಹತ್ರ ಕೆಲಸವನ್ನು ಮಾಡಿಸ್ತಾನೆ. ಆ ಮಾಡಿದ ಕೆಲಸವನ್ನೆಲ್ಲವನ್ನೂ ಕೂಡ ತಾನು ತಿಳಿದಿದ್ದಾನೆ. ನಾವು ಎಷ್ಟೋ ಕೆಲಸಗಳನ್ನು ಮಾಡ್ತೇವೆ, ಆದರೆ ಮಾಡಿದ ಕೆಲಸ ನಮಗೆ ಗೊತ್ತಿರುವುದಿಲ್ಲ. ಉದಾಹರಣೆಗೆ, ಪ್ರತಿಯೊಬ್ಬ ವ್ಯಕ್ತಿ ರಾತ್ರಿಯ ಹೊತ್ತು ಮಲಗಿ ಬೆಳಗ್ಗೆ ಎಚ್ಚರಗೊಳ್ತಾನೆ ಅಂತಾದರೆ ಮಧ್ಯದಲ್ಲಿ ಏನಾದರೂ ಸ್ವಪ್ನವನ್ನು ಕಂಡಿರ್ತಾನೆ. ಯಾಕಂದರೆ ಅವನು ಪ್ರಾಜ್ಞನ ಹತ್ರ ಹೋಗಬೇಕಾದ್ರೆ ಮಧ್ಯದಲ್ಲಿ ತೈಜಸನ ಸ್ಪರ್ಶ ಆಗಿ ಹೋಗಬೇಕು. ಅಂದರೆ ಏನೋ ಸ್ವಪ್ನದ ದರ್ಶನ ಆಗಿರ್ತದೆ. ಆದರೆ ನನಗೆ ಇವತ್ತು ಒಂದು ಸ್ವಪ್ನವೇ ಬಿದ್ದಿಲ್ಲಪ್ಪ, ಅಬ್ಬಾ ಆನಂದವೋ ಆನಂದ ಅಂತ ಇರ್ತಾನೆ. ಅಂದರೆ ಅವನಿಗೆ ಸ್ವಪ್ನ ಮರೆತು ಹೋಗಿರ್ತದೆ. ತಾನು ಕಂಡ ವಿಷಯವೇ ಮರೆತು ಹೋಗಿರ್ತದೆ. ತಾನು ದಾರಿಯಲ್ಲಿ ಒಂದು ಸಲ ಮೆಜೆಸ್ಟಿಕ್ಕಿಗೆ ಹೋಗಿ ಬಂದ ಅಂತ ಅನ್ಕೊಳ್ಳಿ, ಬೈಸಿಕಲ್ ಹಿಡ್ಕೊಂಡು ಹೋಗಿ ಬಂದ. ಬರುವಾಗ ಆ ಕಡೆ ಈ ಕಡೆ ಎಷ್ಟು ವಾಹನಗಳು ಬಂದಿದ್ದಾವೆ, ಎಷ್ಟು ಬೋರ್ಡುಗಳು ಎಲ್ಲ ನೋಡ್ಕೊಂಡು ಹೋಗಿರ್ತಾನೆ. ಆದರೆ ನಾನು ಇವತ್ತು ನೋಡಿದ್ದು ಯಾವುದೂ ನೋಡಲಿಲ್ಲಪ್ಪ, ನಂಗೆ ಉದ್ದಕ್ಕೆ ಹೋದೇ ಬಂದೆ ಅಂತ ಹೇಳ್ತಾನೆ. ನಮ್ಮ ಮಧ್ಯದಲ್ಲಿ ನಡೆದಂತಹ ಎಷ್ಟೋ ವಿಷಯಗಳು, ಇವ ಕಂಡದ್ದು ಇವ ಮಾಡಿದ್ದು ಎಲ್ಲವೂ ಸ್ಮರಣೆಗೇ ಬರುವುದಿಲ್ಲ. ಅಲ್ಲದೆ ಅವನ ಜ್ಞಾನದಲ್ಲಿ ಅದು ವಿಷಯವೂ ಆಗುವುದಿಲ್ಲ. ತಾನು ಮಾಡಿದ್ದೇ ತನಗೆ ಗೊತ್ತಿರುವುದಿಲ್ಲ. ಉದಾಹರಣೆಗೆ ತಾನು ಉಸಿರಾಡಿದ ವಿಷಯವೇ ಅವನಿಗೆ ಗೊತ್ತಿರುವುದಿಲ್ಲ ಅಂತ ಹೇಳಿದೆ ಅಲ್ವಾ. ಈ ರೀತಿಯಲ್ಲಿ ಅನೇಕ ವಿಷಯಗಳು ಅವ ಮಾಡಿದ್ದವನಿಗೆ ಗೊತ್ತಿರೋದು. ಅವ ದಿವಸಕ್ಕೆ ಸುಮಾರು 1200 ಬಾರಿ ಕಣ್ಣು ಮುಚ್ಚಿ ತೆಗಿತಾನೆ ಅಂತ ಇಟ್ಕೊಳ್ಳಿ. ತಾನು ಅಷ್ಟು ಬಾರಿ ಕಣ್ಣು ಮುಚ್ಚಿ ತೆಗೆದಿದ್ದಾನೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ.
ಅವನು ನಿರಂತರ ಒಂದು ನಿಮಿಷಕ್ಕೊಂದು ಸಲ ಅವನ ಕಣ್ಣು ರೆಪ್ಪೆ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಆದರೆ ನಾನು ಹಾಗೆ ಮಾಡಿದ್ದೇನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಇವತ್ತು ಮೌನ ಮಾಡಬೇಕು, ಏನೂ ಮಾತಾಡಲಿಕ್ಕಿಲ್ಲ, ಶುದ್ಧ ಮೌನ ಅಂತೇಳಿ ಮೌನ ಕೂತಿರ್ತಾನೆ. ಆದರೆ ಅದರ ಮಧ್ಯದಲ್ಲಿ ಒಂದು 24 ಸಲ ಮಾತಾಡಿರ್ತಾನೆ. ಆದರೆ ನಾನು ಮೌನವ್ರತದ ಮಧ್ಯದಲ್ಲಿ ಮಾತಾಡಿದ್ದೇನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಇಂಥದ್ದೆಲ್ಲ ಮನುಷ್ಯ ತುಂಬ ಅಸಮರ್ಥ. ತನ್ನ ಬಗ್ಗೆ ತನ್ನ ಅಧೀನತೆ ಇಲ್ಲ ಅನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಅನೇಕ ಮಾರ್ಗಗಳು ಅವನಿಗಿದ್ದಾವೆ. ಆದ್ದರಿಂದ ಅವನು ಮಾಡುವ ಕರ್ಮದ ಬಗ್ಗೆ ಜ್ಞಾನವುಳ್ಳವನಲ್ಲ. ಆದರೆ ಭಗವಂತ ಪ್ರತಿಯೊಬ್ಬರು ಮಾಡುವ ಕರ್ಮದ ಬಗ್ಗೆ ಜ್ಞಾನವುಳ್ಳವನಾದ್ದರಿಂದ ಭಗವಂತನಿಗೆ ಕರ್ಮ ಅಂತ ಹೆಸರು. ನಮೋ ಧರ್ಮ ವಿಪಾಕಾಯ, ಭಗವಂತನು ಧರ್ಮ ವಿಪಾಕ. ಧರ್ಮ ಅಂದರೆ ಪುಣ್ಯ, ಪುಣ್ಯದ ವಿಪಾಕ ಅಂದರೆ ಪುಣ್ಯದ ನಿಜವಾದ ಫಲ. ಪುಣ್ಯದ ನಿಜವಾದ ಫಲ ಭಗವಂತ. ನಾವು ಪುಣ್ಯ ಮಾಡಿದ್ದಕ್ಕೇನು ಫಲ? ಸ್ವರ್ಗ ಫಲ. ಅಥವಾ ಪುತ್ರಕಾಮೇಷ್ಟಿಯ ಪುಣ್ಯಕ್ಕೇನು ಫಲ? ಸಂತತಿ ಪ್ರಾಪ್ತಿ ಅನ್ನುವುದು ಫಲ. ಕಾರೀರಿ ಅನ್ನುವ ಯಾಗದ ಪುಣ್ಯಕ್ಕೇನು ಫಲ? ಮಳೆ ಬೀಳುವುದು ಅನ್ನೋದು ಫಲ. ಹೀಗೆ ನಾವು ಯಾವ್ಯಾವುದೋ ಐಹಿಕ ಫಲ ಇಟ್ಕೊಳ್ತೇವೆ. ಅದೆಲ್ಲ ಕರ್ಮದ ಪಾಕ ಅಷ್ಟೇ. ಆದರೆ ಕರ್ಮದ ವಿಪಾಕ ಯಾವುದು? ಕರ್ಮದ ವಿಶೇಷವಾದ ಪಾಕ, ಕರ್ಮದ ನಿಜವಾದ ಪಕ್ವತೆ, ಅದರ ನಿಜವಾದ ಫಲ ಅದು ಭಗವಂತ. ಅಂದರೆ ಇದು ಈ ಚತುರ್ಥ ಸ್ಕಂದದ ಕೊನೆಯಲ್ಲಿ ಇದೇ ಪ್ರಾಚೀನ ಬರ್ಹಿಯನ್ನು ಕುರಿತು ನಾರದ ಮಹರ್ಷಿಗಳು ಕರ್ಮದ ಬಗ್ಗೆ ವಿವರಣೆಯನ್ನು ಕೊಟ್ಟು ಕೊನೆಗೆ ನಿಜವಾಗಿ ಕರ್ಮದ ಫಲ ಏನು ಗೊತ್ತೋ? ತತ್ಕರ್ಮ ಹರಿತೋಷಂಯತ್ ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ ಪುರಂಜನೋಪಾಖ್ಯಾನವನ್ನು ಹೇಳಿ ಕೊನೆಗೆ ಹೇಳ್ತಾರೆ. ತತ್ಕರ್ಮ, ಅದನ್ನು ಕರ್ಮ ಅಂತ ತಿಳ್ಕೊ. ಯಾವುದು? ಹರಿತೋಷಂ ಯತ್, ನೀನು ಏನು ಮಾಡುವ ಯಾವ ಕರ್ಮವನ್ನು ಮಾಡುವುದರಿಂದ ಹರಿಗೆ ತೋಷವಾಗ್ತದೋ, ಭಗವಂತನ ಅನುಗ್ರಹ ಉಂಟಾಗ್ತದೋ ಅದು ನಿಜವಾಗಿ ಕರ್ಮ. ಯಾವ ಕರ್ಮವನ್ನು ಮಾಡುವುದರಿಂದ ಹರಿಪ್ರೀತಿ ಆಗುವುದಿಲ್ಲೋ ಅದು ಕರ್ಮ ಅಲ್ಲ, ಅದು ಅಕರ್ಮ. ಕರ್ಮಣ್ಯಕರ್ಮ ಯಪ್ಪಶ್ಯೇದ ಕರ್ಮಣಿಚ ಕರ್ಮಯ. ಆದರೆ ಕರ್ಮ ಅಂತ ಕರೆಯುವುದು ಭಗವತ್ಪ್ರಿಯವಾದ ಕೆಲಸವನ್ನು ಕರ್ಮ ಅಂತ ಕರೆಯುವುದು. ಆ ನಿಟ್ಟಿನಿಂದ ಕರ್ಮದ ವಿಪಾಕ ಅಂತ ಹೇಳಿದರೆ ಅದು ಭಗವಂತ. ಕೊನೆಗೆ ಮೃತ್ಯವೇ, ಮೃತ್ಯು ಅಂತ ಹೇಳಿದರೆ ಸಂಹಾರಕರ್ತೃ ಅಂತ ಅರ್ಥ. ಯಾರು ಹೇಳುವುದು? ರುದ್ರ. ಮೃತ್ಯವೇ ಅಂದರೆ ರುದ್ರ ಹೇಳ್ತಾ ಇದ್ದಾನೆ, ನಾನು ಎಲ್ಲರಿಗೂ ಮೃತ್ಯು ಅಂತ ಗೊತ್ತಿದೆ. ಕೆಲವರು ಎಲ್ಲರಿಗೂ ಮೃತ್ಯು ಅಂತ ಹೇಳಿದರೆ ಯಮ ಅಂತ ಅಂದುಕೊಂಡಿದ್ದಾರೆ. ಆದರೆ ಯಮನಿಗೂ ಮೃತ್ಯು ನಾನಿದ್ದೇನೆ. ಆದರೆ ನಿಜವಾದ ಮೃತ್ಯು ದೇವತೆ ಅಂದರೆ ನಾನು. ಆದರೆ ನನಗೂ ಮೃತ್ಯು ಇದ್ದಾನೆವ ಅಂತ ದೇವರನ್ನೇ ಹೇಳ್ತಾನೆ. ಮೃತ್ಯವೇ. ಆದ್ದರಿಂದ ಮೃತ್ಯೋರ್ಮೃತ್ಯು ಅಂತ ಹೆಸರು ನರಸಿಂಹರೂಪಿಯಾದ ಪರಮಾತ್ಮನಿಗೆ. ಮೃತ್ಯವೇ ದುಃಖದಾಯಚ. ದುಃಖದ ಅನ್ನುವುದಕ್ಕೆ ಎರಡು ಅರ್ಥ ಇದೆ. ದುಃಖವನ್ನು ಹೊಡೆದು ಹಾಕುವವ ಅಂತ ಒಂದು ಅರ್ಥ. ದುಃಖಂ ದ್ಯತಿ ಇತಿ ದುಃಖದಃ. ದೋ ಅವಖಂಡನೆ ಅಂತ ಒಂದು ಧಾತು. ಅಂದರೆ ದುಃಖವನ್ನು ತೆಗೆದು ಮೋಕ್ಷವನ್ನು ಕೊಡುವವ ಅಂತ ದುಃಖದ ಶಬ್ದದ ಒಂದು ಅರ್ಥ. ಇನ್ನೊಂದು ದುಃಖದ ಅಂದರೆ ದುಃಖವನ್ನು ಕೊಡುವವ. ಯಾರು ತಾಮಸ ವ್ಯಕ್ತಿತ್ವವುಳ್ಳವ ಅಂಥವ, ಅವನು ಮಾಡಿದ ತಾಮಸ ಕರ್ಮಕ್ಕೆ ಅನುಗುಣವಾಗಿ ತಮಸ್ಸು ಮೊದಲಾದಂತಹ ಲೋಕಗಳನ್ನು ಕೊಡುವವ. ಆದ್ದರಿಂದ ಅವ ದುಃಖ ರೂಪವಾದ ಮೋಕ್ಷವನ್ನು ಕೊಡುವವನು ಅವನೇ, ಪರಮ ಸುಖಸ್ವರೂಪವಾದ ಮೋಕ್ಷವನ್ನು ಕೊಡುವವನು ಅವನೇ. ಮೃತ್ಯವೇ ದುಃಖದಾಯಚ. ಜೊತೆಗೆ ದುಹು ಅಂದರೆ ಕೆಟ್ಟದ್ದಾದ, ಖಮ್ ಅಂದರೆ ಸುಖ. ಕೆಟ್ಟದ್ದಾದ ಸುಖ ಅಂತ ಹೇಳಿದರೆ ಯಾವುದು? ನಾಶವಾಗುವ ಸುಖ, ಸ್ವರ್ಗ. ಸ್ವರ್ಗಾದಿಗಳನ್ನು ಕೊಡುವವ ಅನ್ನುವುದು ದುಃಖದ ಅನ್ನುವುದರ ಶಬ್ದದ ಅರ್ಥ. ನಮೋ ಕರ್ಮ ವಿಪಾಕಾಯ ಮೃತ್ಯವೇ ದುಃಖದಾಯಚ. ಇಷ್ಟನ್ನು ಹೇಳಿ ಇನ್ನು ನಮಸ್ತೆ ಮತ್ತೆ ಮುಂದುವರಿಸುವುದು. ಆತ ಕೆಲವು ಕರ್ಮಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮುಂದುವರಿಸ್ತಾನೆ ರುದ್ರದೇವ. ಇನ್ನೂ ಸುಮಾರು ಒಂದು 18 ಶ್ಲೋಕಗಳು ಈ ರುದ್ರಗೀತೆಯಲ್ಲಿದ್ದಾವೆ. ಆ 18 ಶ್ಲೋಕದಲ್ಲಿ ಭಗವಂತನ ನಖಶಿಕಾಂತವಾದ ವರ್ಣನೆ ಇದೆ. ಇಂತಹ ರೂಪವನ್ನು ನಾವು ಉಪಾಸನೆ ಮಾಡಬೇಕು ಅಂತ ರುದ್ರ ಹೇಳ್ತಕ್ಕಂತಹ ಕೆಲವು ಭಾಗ ಇದೆ. ಆ ಭಾಗವನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ನಾಳೆಗೆ ಈ ಉಪನ್ಯಾಸ ಉಪಸಂಹಾರ ಆಗ್ತದೆ. ಹಾಗಾಗಿ ನಾಳೆ ರುದ್ರಗೀತೆಯ ಉಳಿದ ಅಷ್ಟೂ ಭಾಗಗಳ ಚಿಂತನೆಯನ್ನು ನಡೆಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಒಂದು ಪ್ರಕಟಣೆ ಹೇಳಬೇಕು ಅಂತ. ನಾಡಿದ್ದು 13ನೇ ತಾರೀಕಿಗೆ ಹೋಗ್ಬೋದು. ನಾಡಿದ್ದು 12ನೇ ತಾರೀಕಿಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ, ಜೊತೆಗೆ ಕಾರಜೋಳ ಅವರು ಆಗಮಿಸ್ತಾ ಇದ್ದಾರೆ, ಜೊತೆಗೆ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು, ಇವತ್ತಿನ ಕುಲಪತಿಗಳು ದೇವನಾಥನ್ ಅಂತ ವಿ ಸಿ ಆಗಿದ್ದಾರೆ, ಅವರ ವಿಶೇಷ ಸಂಸ್ಕೃತ ಉಪನ್ಯಾಸ ಇರ್ತದೆ.
ವಿದ್ಯಾರ್ಥಿಗಳೆಲ್ಲ ಸ್ಪರ್ಧೆಗಳಿಗೆ ಬಹುಮಾನ ವಿತರಣೆ ಇತ್ಯಾದಿಗಳು. ಇದು 12ನೇ ತಾರೀಕು ಪೂಜ್ಯ ಶ್ರೀಪಾದರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಅದು 6ರಿಂದ 8ರ ತನಕ ಇರುವ ಕಾರ್ಯಕ್ರಮ. 13ನೇ ತಾರೀಕು ಒಂದು ವಿಶೇಷ ಕಾರ್ಯಕ್ರಮ ಉಂಟು. ಹಿಂದೆ ಗೀತಾ ಜಯಂತಿ ನಿಮಿತ್ತವಾಗಿ ಈ ಗೀತೆ ಮತ್ತು ಗಾಯತ್ರಿ ಮಂತ್ರಗಳ ಪರಸ್ಪರ ಅನುಸಂಧಾನ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ಒಂದು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ, ಕನ್ನಡ ರಾಜ್ಯ ಮಟ್ಟ ಅಲ್ಲ, ಅದು ಕನ್ನಡ ಪ್ರಬಂಧ ಸ್ಪರ್ಧೆ ರಾಷ್ಟ್ರ ಮಟ್ಟದಲ್ಲಿ ನಡೆದದ್ದು. ಸುಮಾರು 86 ಪ್ರಬಂಧಗಳು ಬಂದಿದ್ದಾವೆ. ಬಹಳ ಸುಂದರವಾದ ಪ್ರಬಂಧವನ್ನು ಬರೆದಿದ್ದಾರೆ. ಆ ಪ್ರಬಂಧಗಳಲ್ಲಿ ಅಷ್ಟನ್ನು ಆರಿಸಿ ಸುಮಾರು 12 ಪ್ರಬಂಧಗಳಿಗೆ ಬಹುಮಾನ ವಿತರಣೆಯನ್ನು ಮಾಡ್ತಾ ಇದೆ. ಅದು 13ನೇ ತಾರೀಕು ಆ ನಿಮಿತ್ತವಾಗಿ ಕಾರ್ಯಕ್ರಮ ಇದೆ. ಅದರಲ್ಲಿ ಪ್ರಥಮ ದ್ವಿತೀಯ ಬಹುಮಾನ ಬಂದವರು ತಾವು ಒಂದು 10 ನಿಮಿಷ ಮಾತಾಡುವಂಥದ್ದು, ಪೂಜ್ಯ ಶ್ರೀಪಾದರು ಬಹುಮಾನ ವಿತರಣೆ ಮಾಡುವಂತಹ ಕಾರ್ಯಕ್ರಮ. ಅದು 13ನೇ ತಾರೀಕಿದೆ. ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಒಂದು ತಿಳಿಸುವ ನಿರ್ದೇಶನ ಕೊಟ್ಟಿದ್ದಾರೆ. ಅದನ್ನು ಹೇಳಿದ್ದೇನೆ. ಕೃಷ್ಣ. ನಾಳೆ ಅದು ಇದೆ 4:15 ಕರ್ಮ ನಿರ್ಣಯದ ಬಗ್ಗೆ. 4:15 ABMMನಲ್ಲಿ ಕರ್ಮ ನಿರ್ಣಯದ ಉಪನ್ಯಾಸ 7. ಹೌದು. ಶ್ರೀಕೃಷ್ಣಾಯ ನಮಃ.